ಬರವ ಕಾಣುತ್ತ ಭೂಪನು ಹರದೊಳೆತ್ತಿದಿರುಗೊಂಡು ಪಚರಿಸಲಿಕ್ಕಾಗವು ದೊರೆಯೊಳು ಕ್ಷೇಮವ ಬೆಸಗೊಂಡಿರುವ ಸಮಯದೊಳು ಬಂದೆರಗಿದಳು ಸಾವಿತ್ರಿ ನಾರದರ ಬರವಂ ಕಾಣುತ್ತ ನಾರಾಯಣ ನಾರಾಯಣ. ಸ್ವಾಮಿ, ಓ ಭೂಪತಿ, ವಂದಿಸಿಕೊಟ್ಟಿದ್ದೇನೆ. ಹೀಗೆ ಬರಬೇಕು, ಹೀಗೆ ಬರಬೇಕು. ಶುಭವಾಗಲಿ ಶುಭವಾಗಲಿ. ಒಂದು ರೀತಿಯಲ್ಲಿ ನೀವು ಬರಲಿಲ್ಲ ಎನ್ನುವ ಭರವೇ ಇತ್ತು. ಇಲ್ಲಿಗೆ ಭೇಟಿ ಕೊಟ್ಟದ್ದು ಕಡಿಮೆ ಅಲ್ವ ನೀವು? ಖಂಡಿತವಾಗಿ. ಈಗ ಬಂದಿದ್ದೀರಿ, ಕಾಲ ಕೂಡಿ ಬಂತು. ಕೆಲವೊಮ್ಮೆ ಕಾರಣ ಇಟ್ಟುಕೊಂಡು ಬರುವುದು, ನೀವು ಬಂದ ಮೇಲೆ ಕೆಲವೊಮ್ಮೆ ಕಾರಣ ಸೃಷ್ಟಿಯಾಗುವುದು. ಉಪಚರಿಸಿದ್ದೇನೆ, ಒಳ್ಳೆಯದು. ಯಥಾಸಾಧ್ಯ ಸ್ವೀಕರಿಸಿದ್ದೇನೆ. ಸ್ವೀಕರಿಸಬೇಕು. ಅಪ್ಪ, ನೀನು ಬಂದಿಯಾ? ವಂದಿಸಿಕೊಂಡೆ. ಒಳ್ಳೆಯದಾಗಲಿ. ನೋಡ, ನಾರದ ಮಹರ್ಷಿಗಳು, ಸುರಮುನಿಗಳು, ಸಾವಿತ್ರಿ ಶಿರಬಾಗಿ ನಮಿಸ್ತಾ ಇದ್ದಾಳೆ. ದೀರ್ಘ ಸುಮಂಗಲಿ ಚಿರ ಸೌಭಾಗ್ಯಳಾಗೆಂದು ಸುರಮುನಿ ಹರಸಿಯೇ ಧರಣಿ ಪಗೆಂದನಿ ಮುದ್ದು ಬಾಲಕಿಯು ಅವಿವಾಹಿತಳು ಲತೆ ಸರಿ ವೃಕ್ಷವಿಲ್ಲದೆ ಪ್ರವರ್ತಿಸದು ಸೃಷ್ಟಿ ನಿಯಮವಿದಲ್ಲೈ ಚಿರ ಸೌಭಾಗ್ಯಳಾಗೆಂದು ಸುರಮುನಿ ಹರಸಿ ಭೂಪತಿ ಮುನಿಪತಿ, ಸಾವಿತ್ರಿಯನ್ನು ಒಲಿಸಿಕೊಂಡು ಪಡೆದ ಮಗಳು ನಿನಗೋರ್ವಳಿದ್ದಾಳೆ ಅಂತೇಳಿ ಕೇಳಿ ಬಂತು. ಸಾವಿತ್ರಿ ಅಂದರೆ ಇವಳೆ. ಇವಳೆ ಸೂರ್ಯ ತೇಜಸ್ಸು, ಆ ಒಂದು ಸೌಂದರ್ಯ ನೋಡುವಾಗ ಷೋಡಶಿಯಾಗಿ ಕಾಣ್ತಾ ಇದ್ದ. ಹೌದು. ಅಳಿಯ 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 ಅಂದರೆ ಮದುವೆ ಆಗಲಿಲ್ಲ? ಮದುವೆ ಆಗಲಿಲ್ಲ, ಸೌಭಾಗ್ಯವತಿ. ದೀರ್ಘ ಸುಮಂಗಲಿ ಭವ ಅಂತಲೇ ನಾನು ಆಶೀರ್ವಾದ ಮಾಡಿದ್ದೆ. ಅದು ದೊಡ್ಡ ಪ್ರಸಾದ. ಒಳ್ಳೆಯದು. ಭೂಪತಿ, ಅವಳೇ ಸಾವಿತ್ರಿಯ ವರ ಪ್ರಸಾದ. ನೀವು ಹಾಗೊಂದು ಆಶೀರ್ವಾದ ಮಾಡಿದರೆ ಬಂಗಾರದ ಹೂವಿಗೆ ಪರಿಮಳ ಬಂದ ಹಾಗೆ. ಒಳ್ಳೆಯದು. ಲತೆಯೊಂದು ಹಬ್ಬು ಬೇಕಿದ್ರೆ ಅದಕ್ಕೊಂದು ಆಧಾರ ಬೇಕಾಗ್ತದೆ. ಬೇಕಲ್ಲ? ಆಧಾರ ಬಲವಾಗಿದ್ದಷ್ಟು ಹೆಚ್ಚು ಹರಡುತ್ತದೆ. ಹೌದು, ಗಟ್ಟಿಯಾದ ಆಧಾರವೇ ಹುಡುಕಬೇಕು. ಸುಗಂಧ ಬೀರುವಂತಹ ಪುಷ್ಪಗಳು ಸಾಕಷ್ಟು ಹರಡುತ್ತವೆ. ಹೆಣ್ಣು ಅಂದರೆ ಹಾಗೆ ಲತೆ ಇದ್ದ ಹಾಗೆ ಹಬ್ಬಲಿಕ್ಕೊಂದು ಆಧಾರ ಬೇಕು. ಈ ಲತೆಗೆ ಒಂದು ಆಧಾರ ಯಾಕೆ ಇನ್ನೂ ಹುಡುಕಲಿಲ್ಲ ಅಂತ ನಾನು ಆಲೋಚನೆ ಮಾಡೋದು. ಹುಡುಕದೇ ಇದ್ದದ್ದಲ್ಲ ಸ್ವಾಮಿ, ದೇವತದ್ವಿಷಯದಿ ವಿಶ್ವ ಪ್ರಯತ್ನಿಸಿ ಭಾವಕಿಯಳಿಗೆ ಸ್ವಾತಂತ್ರ್ಯವಿತ್ತಿರುವೆ ಕೋವಿದರಿದಿರಲ್ಲಿ ಭಿನ್ನೈಸುವಳು ಕೇಳಿ ಮುನಿಪತಿ. ಸಂಸಾರ ಇಲ್ಲದೆ ಇದ್ರೂ ಕೂಡ ಪ್ರಪಂಚದ ಸಜ್ಜನರ ಸಂಸಾರದ ಬಗ್ಗೆ ಸದಾ ಲಕ್ಷ್ಯ ವಹಿಸಿರುವವರು ನೀವು. ಹರಿ ನಿರೂಪವೇ ಹಾಗೆ, ಸಂಸಾರಿಗಳಲ್ಲಿ ಒಳ್ಳೆಯದು ಮಾಡು ಅಂತೇಳಿ. ನೀವು ಆಡುವುದು ಬೇರೆ ಅಲ್ಲ, ಮೂರು ಮೂರ್ತಿಗಳ ಮಾತು ಬೇರೆ ಅಲ್ಲ ಅಂತ ಭಾವಿಸಿದ ಸಂಸ್ಕೃತಿ ನಮ್ಮದು, ಶ್ರದ್ಧೆ ಅದು ಅಲ್ವ? ನೀವು ಆಡುವುದು, ನಾರಾಯಣನ ಮನಸ್ಸು ಆಡುವುದು ಒಂದೇ ಅಂತ ಭಾವಿಸಿದ್ದು.
ಸ್ವಾಮಿ, ಓ ಪ್ರಾಯಪ್ರಬುದ್ಧಳಾದಂತಹ ಮಗಳಿಗೆ ಸರಿಯಾದ ಆಧಾರ ಬೇಕು ಎನ್ನುವ ನೆಲೆಯಲ್ಲಿ ಆ ಪ್ರಯತ್ನಿಸದೇ ಇದ್ದವನಲ್ಲ ನಾನು. ಅಲ್ವ ಮತ್ತೆ ನನ್ನ ಮೂಲಕ ಯಾವುದೆಲ್ಲ ಪ್ರಯತ್ನ ಮಾಡಬಹುದೋ, ಆ ಒಂದು ಮಾತಿಗೆ ಹೇಳುವ ಕ್ರಮ ಇಲ್ವಾ, ಆ ವಿಶ್ವ ಪ್ರಯತ್ನ ಮಾಡಿದೆ. ಹೌದೌದೌದೌದು. ನಮ್ಮ ಮಿತಿಯ ವಿಶ್ವ ಎಷ್ಟುಂಟು ಅಷ್ಟು ಪ್ರಯತ್ನ ಮಾಡಿದೆ. ಕೆಲವೊಮ್ಮೆ ಶತಪ್ರಯತ್ನ ಅಂತೇಳಿ ಹೇಳ್ತಾರೆ, ಅದಕ್ಕಿಂತ ಮೀರಿದ್ದು ವಿಶ್ವ ಹೌದು, ಪ್ರಯತ್ನ. ಪ್ರಯತ್ನ ಮಾಡಿದೆ. ಆ ಪರಿಣಾಮದಲ್ಲಿ ನಾವು ನಿರೀಕ್ಷಿಸಿದ ಫಲ ಸಿಗಲಿಲ್ಲ. ಪ್ರಯತ್ನಕ್ಕೊಂದು ಫಲ ಸಿಗಲಿಲ್ಲ. ಗಂಡು ಮಕ್ಕಳು ಬಂದಿದ್ದಾರೆ, ಆ ಸ್ವಯಂವರ ನಿರ್ಣಯ ಆಗಿದೆ. ಆ ಯಾವೊಬ್ಬನು ನನ್ನ ಮಗಳನ್ನು ವರಿಸುವಷ್ಟು ಆ ಯೋಗ್ಯತೆ ಇರುವ ವರ ಕಾಣಲಿಲ್ಲ, ಅವನಿಗೆ ನಾನು ವರ ಅಂತ ಅನ್ನಿಸಲಿಲ್ಲ. ಹೋ 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 ಹೋ. ಹಾಗಾಗಿ ಒಂದು ಹಂತದಲ್ಲಿ ನನ್ನ ಕೈಯಿಂದ ಆಗದೇ ಇರುವ ಕಾರ್ಯ ಎನ್ನುವುದಾಗಿ ಅವಳಿಗೇ ವರ್ಗಾಯಿಸಿಬಿಟ್ಟೆ. ವರರಿಗೆ ಕಂಡದ್ದು, ಆ ಸಾವಿತ್ರಿಗೆ ಸರಿಯಾದ ವರರು ನಾವಲ್ಲ ಅಂತೇಳಿ ಹಾಗೆ ಹಿಂದೆ ಹೋದದ್ದು. ಅವರಿಗೆ ಕಂಡಿದೆ, ಸಾವಿತ್ರಿ ತಿರಸ್ಕರಿಸಿದ್ದಲ್ಲ. ಅಲ್ಲಪ್ಪ, ತಾವೇ ತಿರಸ್ಕೃತರು ಅಂತ ಅವರೇ ನಿರ್ಣಯ ಮಾಡಿ ಅವರೇ ಹಿಂದೆ ಹೋದರು. ಓ, ಒಂದು ಸಮಸ್ಯೆ ಉಂಟಾದದ್ದು. ಹೌದು, ಹಾಗಾಗಿಯೇ ನಿನಗೆ ಬೇಕಾದ ವರನನ್ನು ನೀನೇ ಆರಿಸಿಕೊಂಡು ಬಾ ಎನ್ನುವುದಾಗಿ ಕಳುಹಿಸಿಕೊಟ್ಟಿದ್ದೆ. ನೀವು ಬರುವ ಹೊತ್ತಿನಲ್ಲೇ ಅವಳು ಬಂದಿದ್ದಾಳೆ. ನಮಗೆ ದಾರಿ ಸಿಗದಿದ್ದಾಗ ಹೋಗಬೇಕಾದ ಹೊರತು ನೀವೇ ದಾರಿ ಹುಡುಕಿಕೊಂಡು ಹೋಗಿ ಅಂತೇಳಿ ಹೇಳು. ಹೌದೌದು, ನಮಗೆ ಗುರಿ ಮುಖ್ಯ. ಸರಿಯಾದ ದಾರಿ ಬೇರೆ ಬೇರೆ ಇದ್ರೆ ಯಾವ ದಾರಿಯಲ್ಲಿ ಹೋದರೆ ಏನು, ದಾರಿ ಮಾತ್ರ ಸರಿ ಇರಬೇಕು. ದಾರಿ ಸರಿ ಇರಬೇಕು. ಹಾಗಾಗಿ ಗುರಿ ತಲುಪು ಸರಿಯಾದ ಮತ್ತೊಂದು ದಾರಿಯಲ್ಲಿ ಹೋಗು ಮಗಳೇ ಅಂತ ಕಳುಹಿಸಿ ಕೊಟ್ಟಿದ್ದೆ. ಪರಿಣಾಮ ಏನು ಒಳ್ಳೆ ಯೋಗ ನೋಡಿ. ಅವಳು ಏನು ಅರಸಿ ಬಂದಿದ್ದಾಳೆ ಎನ್ನುವುದಾಗಿ ಕೇಳಲಿಕ್ಕೆ ನನ್ನ ಕಿವಿಗಳು ಮಾತ್ರ ಅಲ್ಲ, ಪ್ರಪಂಚಕ್ಕೆ ಹೇಳುವ ಕೇಳುವ ಎರಡು ಕಿವಿಗಳು ನಿಮ್ಮದು ಸೇರಿದೆ. ನನಗೂ ನಿರೀಕ್ಷೆ ಉಂಟು. ಏನಾಯ್ತು ಮಗಳೇ? ಅಪ್ಪ, ಹೋಗಿ ಬಂದೆ. ಹೊರಗಾಗಿ ಹೋಗಿ ಬಂದೆ, ಅಪ್ಪ, ಮಗಳೇ, ತಮ್ಮ ಮಾತನ್ನೇ ಆದೇಶವಾಗಿ ಅಂಗೀಕರಿಸಿ ತಮ್ಮ ಆಶಯವನ್ನೇ ಮಾರ್ಗದರ್ಶಕವಾಗಿಸಿಕೊಂಡು ಮುನ್ನಡೆಯುತ್ತಾ ನಾಡನ್ನು ಸುತ್ತಿ ಸುಳಿದು ಪುಣ್ಯಕ್ಷೇತ್ರ ಸಂದರ್ಶನವನ್ನು ಮಾಡ್ತಾ ಅಲ್ಲಿರುವ ದೈವ ಸಾನ್ನಿಧ್ಯಕ್ಕೆ ಮಣಿದು ಪುಳಕಿತಳಾಗುತ್ತಾ ಸಖಿ ವೃಂದವನ್ನು ಪರಿವಾರ ಗಣವನ್ನು ಕೂಡಿಕೊಂಡು ವನಮಾರ್ಗವಾಗಿ ಮುನ್ನಡೆಯುತ್ತಾ ಗೌತಮಾಶ್ರದ ಸನಿಹದ ತನಕ ಹೋದೆ. ಅಪ್ಪ, ಅಲ್ಲೊಬ್ಬ ಹುಡುಗ ನೋಡಿದರೆ ಎಂಥವರಾದರೂ ವಿಸ್ಮಿತರಾಗಬೇಕು. ಹೌದೇ? ಅವನಲ್ಲಿ ಎಲ್ಲ ಉಂಟು. ಏನುಂಟು ಅಂತ ಕೇಳಿದರೆ ಏನಿಲ್ಲ, ಹಾಗಿದ್ದಾನೆ. ಅಂದರೆ ಅದು ವಿಶಿಷ್ಟವಾದ ವ್ಯಕ್ತಿತ್ವ ಅಂತ ನೋಡುವುದಕ್ಕೆ ಗೊತ್ತಾಗ್ತದೆ. ಇಡಿಯಾಗಿ ನೋಡುವಾಗ ಸಮಗ್ರವಾಗುಂಟು, ಬಿಡಿ ಬಿಡಿಯಾಗಿ ನೋಡುವುದಕ್ಕೆ, ಒಡೆದು ನೋಡುವುದಕ್ಕೆ ಆಸ್ಪದವೇ ಇಲ್ಲ ಅಂತ.
ಕೆಲವರಲ್ಲಿ ಅವರು ವಿಶೇಷ ಅಂತ ಕಾಣ್ತದಪ್ಪ. ಅದು ಯಾಕೆ ಅಂತ ಕೇಳಿದ್ರೆ ಉತ್ತರ ಹೊಳೆಯುವುದಿಲ್ಲ, ಹಾಗಿದ್ದಾನೆ. ಒಳಗಿನಿಂದಲೇ ಬಂದದ್ದು. ಹೌದಪ್ಪ, ಹೀಗೂ ಇರುವುದಕ್ಕೆ ಸಾಧ್ಯವ ಅಂತ. ಘೋರವಾದ ಕಾಂತಾರದ ಮಧ್ಯದಲ್ಲಿ ನಿರ್ಭೀತನಾಗಿ ಮಾರ್ಗ ಇಲ್ಲದಲ್ಲೇ ಸರೀಸಾದ ಗಮನವನ್ನು ಹೊಂದಿತ. ಈಗ ವನದ ಸೌಂದರ್ಯವೇ ಸುತ್ತಮುತ್ತ ವಿರಾಜಿತವಾಗಿರುವಾಗ ಅದೆಲ್ಲವನ್ನು ಧಿಕ್ಕರಿಸಬಹುದಾದ ಮುಗ್ಧತೆಯನ್ನು ತನ್ನ ಸಿದ್ಧತೆಯಾಗಿ ಹೊಂದಿದಾದ ಪ್ರಕೃತಿಯ ಮಧ್ಯೆ ಒಂದು ವಿಶೇಷವಾಗಿ ವಿಶೇಷ ಸ್ವರೂಪನಾದವನು. ಅವನನ್ನು ಉಡುಪಧರ ಅನ್ನೋಣವ. ಅಂದರೆ ನಾವು ಶಿವ ಸಂಕಲ್ಪ ಸಿದ್ಧಿ ಆಗಬೇಕು ಅಂತ ಬಯಸುವುದು. ಹೌದು, ಮಂಗಳಾಗಬೇಕು. ಹೌದು, ಕಲ್ಯಾಣ ಆಗಬೇಕು. ಅದೊಂದೇ. ಸಕಳಂಕ ಚಂದ್ರನನ್ನು ಚಂದ್ರಮನನ್ನು ಚಂದ ಅಂತ ಶಿರದಲ್ಲಿ ಧರಿಸಿದ ಆ ಪಶುಪತಿಯ ಅನುಗ್ರಹವೇ ಅವನ ರೂಪದಲ್ಲಿ ನನಗೆ ಸಿಕ್ಕಿತು ಅಂತ ಕಾಣುವಂತಿದ್ದಾನೆ. ಅಂದರೆ ವರಾನ್ವೇಷಣೆ ಆಯಿತು. ಅಲ್ಲ, ಅನ್ವೇಷಣೆ ಆಯಿತು ಅಂದರೆ ಹಾಗೆ ನೋಡಿ ಬಂದು ಹೇಳಿದರೆ ಏನಾದರೂ ಆಗ್ತದಪ್ಪ? ನೋಡಿದ ಮೇಲೆ ಅವನಲ್ಲಿ ಕೇಳಬೇಕು. ಹೌದು, ನಿಮಗೇನಾದರೂ ಹೇಳಬೇಕಲ್ಲ ಅಂತ ಅವನಲ್ಲಿ ಮಾತಾಡಿಸಿದೆ. ನನಗೆ ಹೇಳಲಿಕ್ಕೆ ಬೇಕಾಗಿ. ಅಂದರೆ ಯಾರು ಏನು ಅಂತ ಕೇಳಿದರೆ ನಿಮಗೆ ಹೇಳುವಷ್ಟು ನನಗೂ ಮೊದಲು ಗೊತ್ತಿರಬೇಕು. ಹೌದು, ಉತ್ತರ ಬೇಕಲ್ಲ. ಹೌದು, ಈಗ ನಿಮಗೆ ಹೇಳುವುದು ನಾನು ಒಪ್ಪಿದವರನ್ನೇ ಆಗಬೇಡ. ಹೌದು ಹೌದು. ಆದ್ದರಿಂದ ಒಪ್ಪಿಗೆ ಆದವನ ಇತಿವೃತ್ತ ತಿಳಿಯುವ ಅಂತ ಕೇಳಿದರೆ ಸಾಲ್ವ ದೇಶದವನಂತೆ. ಹೌದೇಯ? ದ್ಯುಮತ್ಸೇನನ ಮಗನಂತೆ. ಅಲ್ಲಿಯ ಅರಸನ ಮಗ. ಹೌದೌದು. ಓಹೋ. ಸತ್ಯವಾನ್ ಎಂಬುದಾಗಿ ಹೆಸರು. ಓಹೋ. ಆದರೆ ಅಲ್ಲಿಂದಲೇ ಕಾಡಿಗೆ ಬಂದನೋ? ಇಲ್ಲ, ಅಲ್ಲಿಂದ ಕಾಡಿಗೆ ಕಳಿಸಿದ್ದಪ್ಪ. ಅಲ್ಲಿ ಯಜ್ಞ ಮಾಡ್ತಿದ್ದಾನೆ ಅವನ. ಅಲ್ಲಿ ಯಾಗ ಮಾಡ್ತಿದ್ರು, ಯಜ್ಞ ಮಾಡ್ತಿದ್ರು. ಆಶ್ರಮಕ್ಕೆ ಬೇಕಾಗಿ ಮಗನನ್ನೇ ಕಳುಹಿಸಿಕೊಟ್ನೆ. ಇಲ್ಲ, ಬಲವಂತವಾಗಿ ಹೇರಲ್ಪಟ್ಟ ವಾನಪ್ರಸ್ಥದ ಹಾಗೆ ಬದುಕುತ್ತಾ ಇದ್ದಾರೆ. ಹೇರಿದ್ದು ಮಾತ್ರ ಶತ್ರು ರಾಷ್ಟ್ರದವರು. ರಾಜ್ಯ ಇವರೇ ದೀಕ್ಷೆದು ಅಲ್ಲ, ಶತ್ರು ರಾಷ್ಟ್ರದವರು ರಾಜ್ಯವನ್ನು ವಶಪಡಿಸಿದ ಕಾಲದಲ್ಲಿ ಊರಲ್ಲಿ ನೆಲೆ ಇಲ್ಲದೆ ಕಾಡಿಗೆ ಬಂದು ಪರ್ಣಕುಟೀರ ನಿರ್ಮಿಸಿಕೊಂಡು ಅಲ್ಲಿಯೇ ಇದ್ದಾರೆ. ನೀನು ಹೋಗುವಾಗ ಹೇಳಿದ ಮಾತು ನೀನು ಯೋಚಿಸಿ ಹೇಳಿದ್ಯೋ ಅಯಾಚಿತವಾಗಿ ಹೇಳಿದ್ಯೋ? ಅಂದರೆ ಬದುಕಿನಲ್ಲಿ ತುಂಬ ಬಿಂದಿದ್ದಾರೆ. ಆದ್ದರಿಂದಲೇ ಶತ್ರುಗಳು ಸೋಲಿಸಿದ್ರು ಕುಗ್ಗದವರು ನನ್ನ ಎದುರು ತಲೆ ತಗ್ಗಿಸಲಿಲ್ಲಪ್ಪ. ಓಹೋ. ಹೌದು, ಯಾಕೆಂದ್ರೆ ಶತ್ರು ದಮನಿಸಿಯೂ ಕುಗ್ಗದ ವ್ಯಕ್ತಿತ್ವ ಇನ್ನು ಯಾವುದಕ್ಕೆ ಅಂತ ತಲೆ ತಗ್ಗಿಸುವುದು? ಹೌದು, ಯಾವುದಕ್ಕೂ ತಲೆ ತಗ್ಗಿಸಲಿಕ್ಕೆಲ್ಲ. ಧ್ಯೇಯವಾದದ್ದು ಯಾವುದು ಅಂತ ಗೊತ್ತಿದ್ದರಿಂದ. ಅದು ಹಾಗೆ ಅಲ್ವಪ್ಪ. ಸೂರ್ಯನನ್ನು ಮಾತ್ರ ಗಮನಿಸುವವನಿಗೆ ಅದರ ಪ್ರಖರತೆ ಬಾಧೆ ಕೊಡ್ತದೆ. ಸೂರ್ಯಮಂಡಲದ ಮಧ್ಯದಲ್ಲಿರುವ ನಾರಾಯಣ ಅನುಗ್ರಹ ಪಡೆಯ ಬಯಸಿದವರಿಗೆ ಅದು ಪ್ರಖರ ಅಲ್ಲದ ವೇಳೆಯಲ್ಲಿ ಅದನ್ನೇ ಆರಾಧಿಸುವಂತಹ ಮಾರ್ಗ ಯಾವುದು ಅಂತ ಸಿಗುತ್ತದೆ. ಹೌದೌದು ಅಲ್ವೋ? ಸೂರ್ಯಮಂಡಲದ ಮಧ್ಯದಲ್ಲಿರುವ ನಾರಾಯಣನನ್ನು ಆರಾಧಿಸುವವನಿಗೆ ಪ್ರಖರವಾದ ಸೂರ್ಯನು ಪರಿಣಾಮ ಮಾಡಲ್ಲ. ಅದರಿಂದಲೇ ಅವರನ್ನು ಹೊಗಳುವ ಇಂದ್ರಚಂದ್ರ ಅಂತ ಹೊಗಳುವವರನ್ನೆಲ್ಲ ಬಿಟ್ಟಗಲಿದ ಮೇಲೆ ನಿಜವಾಗಿ ಇಂದ್ರನಾಗಿಯೂ ಪ್ರಯೋಜನ ಇಲ್ಲ, ಚಂದ್ರನಾಗಿಯೂ ಪ್ರಯೋಜನ ಇಲ್ಲ. ಆಗುವುದಿದ್ರೆ ಇಂದ್ರನನ್ನು ಇಂದ್ರನಾಗಿಸಿದ, ಚಂದ್ರನನ್ನು ಚಂದ್ರನನ್ನಾಗಿಸಿದ ದೇವಾಧಿದೇವನ ಒಲುಮೆ ಪಡೆದವರಾಗಬೇಕು ಅಂತ ಭಗವದಾರಾಧನೆಯಲ್ಲಿ ನಿರತರಾಗಿ ಆಶ್ರಮವಾಸಿಗಳಾಗಿದ್ದಾರೆ. ಹಾಗೆಂತ ಆ ಹುಡುಗ ಒಳ್ಳೆಯವಪ್ಪ. ಅಪ್ಪ ಅಮ್ಮಂದಿರನ್ನು ಭಕ್ತಿಯಿಂದ ನೋಡಿಕೊಳ್ತಾನೆ. ವಾನಪ್ರಸ್ಥದಲ್ಲಿ ಅಂದರೆ ಈಗ ನೋಡಿ, ಸಾಮಾನ್ಯರಾಗಿ ವಯೋವೃದ್ಧರಾದವರು, ಅದರಲ್ಲೂ ರಾಜರಾಗಿದ್ದವರು ರಾಜ್ಯಭ್ರಷ್ಟರಾದರೂ ನೋಡಿಕೊಳ್ಳುವುದೇ ಕಷ್ಟ ಅಲ್ವೋ? ಈಗ ಅಂಥವರಿಗೆ ಕಣ್ಣು ಇಲ್ಲ ಅಂತ ಆದ್ರೂ ನೋಡಿಕೊಳ್ಳುವುದು ಎಷ್ಟು ಕಷ್ಟ. ಕಣ್ಣಿಲ್ವ ಅಂದ್ರೆ ಹೌದು, ಏನೋ ಅವಘಡದಲ್ಲಿ ತನ್ನ ಅಕ್ಷಯ ದೃಷ್ಟಿಗಳನ್ನು ಕಳೆದುಕೊಂಡಂತಹ ಅಪ್ಪಯ್ಯನನ್ನು ಕಣ್ಣು ಕಳೆದುಕೊಂಡ್ರು ಕಣ್ಣಿನ ಹಾಗೆ ಅಪ್ಪಯ್ಯನ ಹೆಂಡತಿ. ಅಲ್ಲಪ್ಪ, ಕಣ್ಣು ಇಲ್ಲ ಅಂದ್ರೆ ನೀವು ಹಾಗೆ ಕೇಳುವಾಗ ಹೇಳುವುದಕ್ಕೆ ತಡವರಿಸಿದ್ದು ಯಾಕೆ ಅಂದ್ರೆ ಕಣ್ಣಿಲ್ಲದಾಗಲಿಲ್ಲ. ಈಗ ಅಪ್ಪನ ಕಣ್ಣಾಗಿ ಇವನೇ ಇದ್ದಾನೆ, ಆ ಮಗ ಇದ್ದಾನೆ. ಮಾತ್ರ ಅಲ್ಲ, ಅಮ್ಮನಿಗೆ ಕಾಲಾಗಿಯೂ. ಅಮ್ಮನಿಗೆ ಕಾಲಾಗುದು ಯಾಕೆ ಅಂದ್ರೆ ಅದು ಕಾಲು ಕೂಡ ಅವಘಡದಲ್ಲಿ ಕಳೆದುಕೊಂಡ ಶೈಬೆ ಅವನ ತಾಯಿಯಂತೆ. ತಾಯಿ ವಿಕಲಾಂಗೆ. ನಡೆ ಕಲಿಸಿದವಳಿಗೆ ಈಗ ನಡೆಯುವುದಕ್ಕೆ ತಾನೇ ಬಡಿಗೆಯಂತೆ ಒದಗಿ ನಿಂತಿದ್ದಾನೆ. ನೋಟ ಹೇಗಿರಬೇಕು ಅಂತ ಕಲಿಸಿದವನಿಗೆ ನೋಡುವ ಅಕ್ಷಿಯಾಗಿ ತಾನು ಒದಗಿ ನಿಂತಿದ್ದಾನೆ. ಅಪ್ಪ, ಬದುಕಿಗೆ ಆಲಂಬನವಾಗುವುದಕ್ಕೆ ನಮ್ಮ ದೃಷ್ಟಿಯನ್ನು ಸಮರ್ಪಕವಾಗಿಸಿ ನೋಡಬೇಕಾದ್ದನ್ನು ಮಾತ್ರ ನೋಡುವಂತೆ ಮಾಡುವುದಕ್ಕೆ ಈಗ ಅವನಲ್ಲದೆ ಮತ್ತೆ ಯಾರಪ್ಪ? ಅಲ್ಲ, ನಿನ್ನ ನೋಟದಲ್ಲಿ ಹೇಳಿದ್ವಿ ಮಗಳೇ. ಈಗ ನಿಮಗೆ ಅದು ಸರಿ ಅಂತ ಕಾಣೋದಿಲ್ವಾ? ಹಾಗಲ್ಲ, ನನ್ನ ನೋಟದಲ್ಲಿ ಕಂಡ್ರು ಸರಿ ಅಂತ ಕಾಣದೇ ಇರ್ಲಿಕ್ಕಿಲ್ಲ. ನೀನು ಒಪ್ಪಿದವನನ್ನೇ ಮದುವೆ ಮಾಡಿಕೊಡ್ಬೇಕು. ಆದ್ರೆ ನಮಗಿಂತ ಹೆಚ್ಚು ದೊಡ್ಡ ನೋಟ ಹೊಂದಿರುವವರಿದ್ದಾರೆ.
ಅಲ್ಲ, ಅವರ ಎದುರಲ್ಲಿ ಹೇಳು ಮಗಳೇ ಅಂತ ಹೇಳಿದ್ರಿಂದ ನಾನೀಗ ನಿಮ್ಮಲ್ಲೇ ಹೇಳಿದೆ. ಅವರಲ್ಲಿ ಹೇಳುವುದಕ್ಕೆ ಹಿರಿಯರು ಮಾತಾಡುವುದಕ್ಕೂ ನನಗೆ ಗೊತ್ತಿಲ್ಲ. ನಿಜವಾಗಿ ಅವರಿಗೆ ಹೇಳದೆ ಕೇಳುವಷ್ಟು ಸಾಮರ್ಥ್ಯ ಉಂಟು. ಹೌದು, ಹೇಳಿದ ಮೇಲೆ ಕೇಳದೆ ಇದ್ದೀತಾ? ಈಗ ಇಂಥದ್ದನ್ನೆಲ್ಲ ಒಮ್ಮೆ ಕೇಳಬೇಕು ಅಂತಲೇ ಬಂದಾಗಿದ್ದಾರೆ. ಸ್ವಾಮಿ, ಮಗಳು ಹೇಳಿದ್ದನ್ನು ನೀವು ಕೇಳಿರಬೇಕು. ಆಲಿಸ್ತಾ ಇದ್ದೆ. ಹೇಗುಂಟು ನನ್ನ ಮಗಳ ನೋಡ್ತಾ ಇದ್ದೆ. ಹೌದಾ? ಹೌದೌದು. ಯಾವುದನ್ನು? ಅಪ್ಪನನ್ನು ಮಗಳನ್ನು, ಅಪ್ಪನನ್ನು ಮಗಳನ್ನು. ಅಷ್ಟೇ? ಹೌದೌದು. ಆ ಹುಡುಗನ ಹಿನ್ನೆಲೆ ಏನಾದರೂ ನೋಡಿದಿರೋ ಅಂತ. ನಮ್ಮ ಹಾಗೆ ಬರೇ ಕಣ್ಣುಗಳಿಂದ ನೋಡುವುದಲ್ಲ ನೀವು. ಪ್ರಶ್ನೆ ಆಯ್ತಲ್ಲ, ಹಿನ್ನೆಲೆಯನ್ನು ನೋಡಿದ್ದೀರಾ ಅಂತೇಳಿ. ಹಾಗಲ್ಲ, ಹಿನ್ನೆಲೆ ಅಂದರೆ ನಾವಾದರೆ ಕೇಳಿ ಆಗಬೇಕು. ನಿಮಗೆ ಕುಳಿತಲ್ಲೇ ನೋಡ್ಲಿಕ್ಕೆ ಆಗ್ತದಲ್ಲ. ನಾನು ಹೋಗುವುದು ಅಂತೇಳಿದ್ದು. ಓಹ್, ನಾನು ಹೋಗುದು ಅಂತಲೇ ಇದ್ದೆ. ಅಪ್ಪನ ಮಗನ ಸಂತೋಷವನ್ನು ನೋಡಿ, ನಿಮ್ಮ ಸಂಸಾರದ ಸುಖವನ್ನು ನೋಡಿ ಹೋಗುದು ಅಂತೇಳುವಾಗ ನಿನ್ನದು ಪ್ರಶ್ನೆ. ಅಯ್ಯೋ, ನೀವು ಹೋಗಕೂಡದು. ಯಾಕೆ? ಈ ಶುಭ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ, ಒಳ್ಳೆಯ ಯೋಗ. ಈಗ ಹೇಗೆ ಹುಡುಗನೊಂದಿಗೆ ಮದುವೆ ಮಾಡಿಸುವಲ್ಲಿ ಮುಹೂರ್ತ ಎಲ್ಲ ನೀವೇ ಹೇಳಬೇಕು. ಅಯ್ಯಯ್ಯಯ್ಯಯ್ಯಯ್ಯೋ, ಒಂದು ಸಂಕಟವನ್ನೇ ಸೃಷ್ಟಿಸಿ ಬಿಟ್ಟೆ ನನಗೆ. ಸಂಕಟ? ಹೌದು, ನಿಮಗೆ. ಹೇಳಲಾರೆನೋ ಬೇಳದುಳಿಯಲಾರೆನೋ, ಹೇಳುವುದ ಬೇಡುವ, ಹೇಳುವುದ ಬೇಡ. ಬೇಳಲ ಪಾಲಿನೊಳು ವಿಷವ ಮೇಳವಿಸಿದ ನಿಂಬೆಯೇನು, ಬೇಳದಿರಲು ಮೋಸಗಾರ ಮೂಲ ಗುರುವೆಂದೆಂಬೆ ನೀನು. ಬೇಳಲಾರೆನೋ ಬೇಳಲುರಿಯದಾರೆನೋ, ಬೇಳದುಳಿಯಲಾರೆನೋ. ಅರಸ ಮುನಿಪತಿ ಒಟ್ಟಾರೆ ಒಂದು ರೀತಿಯ ಕಷ್ಟವನ್ನೇ ನನಗೆ ಒದಗಿಸಿ ಹಾಕಿ. ಅಯ್ಯೋ, ಜ್ಞಾನ ಪ್ರಸಾರಕರು ನೀವು, ನಿಮಗೆ ಕಷ್ಟ ಅಂತ ಉಂಟಾ? ಕೆಲವೊಮ್ಮೆ ಜ್ಞಾನ ಪ್ರಸಾರ ಮಾಡುವಾಗಲೇ ಕೆಲವೊಂದು ವಿಷಯವನ್ನು ಹೇಳಬೇಕೋ ಬೇಡುವ, ಹೇಳಬೇಕೋ ಬೇಡುವ. ಹೇಳುವುದಾದರೂ ಹೇಗೆ ಹೇಳುವುದು? ಹೇಳದಿದ್ದರೆ ಒಂದು ಆತ್ಮಕ್ಕೆ ದ್ರೋಹ ಮಾಡಿದಾಗೂ ಆಗ್ತದೆ. ಅದನ್ನು ಉಂಟು ಶಾಸ್ತ್ರ. ಸತ್ಯವಾದದ್ದನ್ನು ಹೇಳಬೇಕು, ಪ್ರಿಯವಾದದ್ದನ್ನು ಹೇಳಬೇಕು. ಪ್ರಿಯವಾಗ್ತದೆ ಅಂತ ಸುಳ್ಳನ್ನು ಹೇಳಕೂಡದು. ಹಾಗಾಗಿ ಹೋಯಿತು ನನ್ನ ಸ್ಥಿತಿ. ಅಯ್ಯೋ, ನೀವು ಹೇಳುವುದು ಇದ್ದದ್ದನ್ನೇ ಹೇಳುವುದಲ್ವ? ಹೇಳುವುದಿದ್ದದ್ದನ್ನೇ, ಸತ್ಯವನ್ನೇ ಹೇಳುವುದು. ಆದರೆ ಹೇಳಿದರೆ ಸಂಕಟ ಹೆಚ್ಚಾಗ್ತದೆ. ಸಂಕಟ ಒಂದು ಬರ್ತದೆ. ಸಂಕಟ ಬರ್ತದೆ ಎಂದಿದ್ರೆ ಈಗ ಹೊಂಡದ ಆಳ ಎಷ್ಟು ಅಂತ ನೋಡಿ ಹಾರುವುದಕ್ಕೂ ಹೊಂಡದ ಆಳ ನೋಡದೆ ಬೀಳುವುದಕ್ಕೂ ವ್ಯತ್ಯಾಸ ಇಲ್ವಾ? ಉಂಟು. ಈಗ ಸಂಕಟ ಒಂದು ಬರ್ತದೆ ಅಂತ ಮೊದಲೇ ನಿರೀಕ್ಷಿಸಿದ್ರೆ ಅನಿರೀಕ್ಷಿತವಾಗಿ ಬರುವ ಆಘಾತಕ್ಕಿಂತ ಸ್ವಲ್ಪ ಕಡಿಮೆ ಆಗಲಿಕ್ಕಿಲ್ವ? ಹಾಗಾಗಿ ಹೇಳಬೇಕು ಅಂತೇಳಿ ಆಗುವಾಗ ಒಳಗೆ ಹೋಗುದು ನಾನು. ಹೇಳಿದ್ರೆ ಒಳ್ಳೆಯದು ಅಂತೇಳಿ. ಹೇಗೆ? ಒಂದು ಹಾಲಿನಾಗಿದ್ದಂತಹ ಸಂಸಾರ, ನಮ್ಮಿಬ್ಬರದ್ದು ಅಥವಾ ನಮ್ಮರದ್ದು, ನಾನು ನನ್ನ ಹೆಂಡತಿ, ನನ್ನ ಅಮ್ಮ ಮಗಳು, ರಾಜ್ಯ ಭಾರ ಎಲ್ಲ ನೋಡುವಾಗ ಹಾಲಿಗೆ ಒಂದು ಸ್ವಲ್ಪ ವಿಷ ಹಿಂಡಿದಾಗ ಆಗ್ತದೋ ಅಂತೇಳಿ. ಅಯ್ಯೋ, ಹಾಲು ಮತ್ತು ಜೇನು ಎರಕಾದಾಗೆ ಆಗಬೇಕು ಅಂತಲ್ವಾ ವರಾನ್ವೇಷಣೆಗೆ ಹೊರಟದ್ದು? ವಿಷಯ ಹೌದು. ಆದರೆ ವರ ಏನು, ವರನ ಹಿಂದೆ ಏನು, ವರನ ಮುಂದೆ ಏನು, ಕೆಲವೆಲ್ಲ ವಿಷಯ ಆಕೆಗೆ ಗೊತ್ತಿದೆ. ಗುಣವಂತನಲ್ವೇ? ಹೌದು. ದಾನಿಯಲ್ವೇ? ಹೌದು. ಬ್ರಾಹ್ಮಣ ಸೇವಕನಲ್ವೇ? ಹೌದು. ವಿಕ್ರಮಿಯಲ್ವೇ? ಹೌದು. ಮತ್ತೇನು ಸ್ವಾಮಿ ಕೊರತೆ? ಎಲ್ಲ ಉಂಟು. ಹೌದು. ಆದರೆ ಇಲ್ಲದೇ ಇದ್ದದ್ದು ಕೆಲವು ಉಂಟು. ಅಂದರೆ ಅಯ್ಯ, ಅಪ್ಪ ವೃದ್ಧನಾಗಲಿ, ಅಪ್ಪ ಕುರುಡನಾಗಲಿ, ಕುರುಡನಿಗೆ ಕಣ್ಣಾಗಿ ಮಗ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದ. ಹೌದು. ಅಮ್ಮ ಕುಂಟಿ ಆಗಲಿ, ಕುಂಟಿಗೆ ಕಾಲಾಗಿ ಮಗ ಇದ್ದಾನೆ ಅಂತ ಹೇಳ್ತಾರೆ. ಸುಮ್ಮನೆ ಸಂಪತ್ತಿನಲ್ಲಿ ಕಳೆದುಕೊಂಡು ಹೋಗುವ ಬೊಂಬೆಯಾಗುವುದಕ್ಕಿಂತ ಬದುಕಿನ ಸುಖ ಏನು, ಕಷ್ಟ ಏನು, ಏರು ಬೀಳು ಇದನ್ನೆಲ್ಲ ಅರಿತು ದೃಢನಾಗಿರುವಂಥ ಐಶ್ವರ್ಯವನ್ನು ಹೊಂದಿರುವವನೇ ಒಳ್ಳೆಯ ಹುಡುಗ. ಸಂಪತ್ತು ಕಳೆದು ಹೋಗ್ತದೆ, ಐಶ್ವರ್ಯ ಕಳೆದು ಹೋಗುವುದಿಲ್ಲ ನೋಡಿ. ಅದು ಹೇಳಿದ್ರಲ್ಲ, ಹೃದಯವಂತ, ಹೃದಯದ ಐಶ್ವರ್ಯ ಬೇಕಾದಷ್ಟುಂಟು. ಹೌದು, ಹೇಳಿದ್ದು. ಅವಳಿಗೆ ಜೀವವಾಗಿ ನಾನು ಹೋಗ್ತೇನೆ. ಹೆಂಡತಿ ಅಂದರೆ ಹಾಗೆ ಅಲ್ಲ, ಹಾಗೆ ಇರಬೇಕಲ್ಲ. ಗಂಡನಿಗೆ ಜೀವವಾಗಿರುವವಳು, ಅರ್ಧ ಶರೀರೆಯಾಗಿರುವವಳು, ಅವನ ಕಷ್ಟ ಸುಖದಲ್ಲಿ ಭಾಗಿಯಾಗುವವಳು. ಅದಕ್ಕಾಗಿ ನಾನು ಹೋಗ್ತೇನೆ, ಆತನನ್ನು ಮೆಚ್ಚಿದ್ದೇನೆ ಅಂತೇಳಿ ಹೇಳ್ತಾ ಇದ್ದೆ. ಆದರೆ ಆದರೆ ಹೇಳುವುದ
ನೀವು ಇಷ್ಟು ಮುಂದುವರಿಸಿದ ಮೇಲೆ ಹೇಳದೇ ಇದ್ರೆ ಅದೇ ದೊಡ್ಡ ಸಂಕಟ. ಅದು ಸಮಸ್ಯೆ ಆಗೋದು. ಹೇಳದಿದ್ರೆ ನಾನು ದೊಡ್ಡ ಮೋಸಗಾರ ಅಂತ ಹೇಳಿದ್ದು. ಈಗ ನೀವು ಆರಂಭಿಸದೇ ಇದ್ರೆ ದೊಡ್ಡ ವಿಷಯ ಅಲ್ಲ. ನೀವೊಂದು ತಲೆಗೆ ಹುಳ ಬಿಟ್ಟು ಆಗಿದೆ. ಈಗ ಎಲ್ಲ ಸರಿ, ಹುಡುಗ ಚಂದ ಇದ್ದಾನೆ, ಯೋಗ್ಯತಾವಂತ ಎಲ್ಲ ಇದ್ದಾನೆ, ಒಂದೇ ಒಂದು ಕೊರತೆ. ಎಲ್ಲ ಇದ್ದು ಒಂದು ಕೊರತೆ, ಅದು ಈ ವಿಶೇಷತೆಗಳಿಂದ ಮುಚ್ಚಿ ಹೋದೀತು. ಯಮ ಆತನ ಪಾಲಿಗೆ 1 ವರ್ಷದ ಒಳಗೆ ಪಾಶ ಹಾಕುವವನಿದ್ದಾನೆ. ಅದು ಒಂದೇ ಕೊರತೆ, ಬೇರೆ ಏನೂ ಇಲ್ಲ. ಅಂದರೆ ಅಲ್ಪಾಯುಷಿ, 1 ವರ್ಷದೊಳಗೆ ಒಂದೇ ಸಂವತ್ಸರ. ಇದು ಒಂದು ಕೊರತೆಯ ಕೊರತೆ. ಯಾವ ಗುಣ ಇದ್ರೂ ಇದು ಉಳಿದದ್ದನ್ನೆಲ್ಲ ತೆಗೆಯುವುದಿಲ್ವೇ ಸ್ವಾಮಿ? ಎಷ್ಟು ಒಳ್ಳೆಯ ಸಂಸಾರ ನಿಮ್ಮ, ಧರ್ಮಾತ್ಮ ನೀನು. ನಿನ್ನಂಥವನಿಗೆ ಇಂತಹ ಹೇಳುವುದಿಲ್ಲ. ಅಯ್ಯೋ ಹೇಳುವುದೇ ಇಲ್ಲ. ಅಯ್ಯೋ, ಓ, ಈಗ ನೀವು ಆರಂಭಿಸುವಾಗ ಇಷ್ಟು ದೊಡ್ಡ ಆತಂಕದ ವಿಷಯ ನೀವು ಹೇಳ್ತೀರಿ ಅಂತ ನಾನು ಭಾವಿಸಿರಲಿಲ್ಲ. ಏನು ಸತ್ವ ಪರೀಕ್ಷೆ ಬಂತು, ಏನು ಸತ್ವ ಪರೀಕ್ಷೆ ಬಂತು. ಮನುಷ್ಯನಿಗೆ ಬದುಕು ಬೇಕಿದ್ರೆ ರಾಜ್ಯ ಬೇಡ ಅಲ್ವೇ, ಸಂಪತ್ತು ಬೇಡ, ಗಡ್ಡೆ ಗೆಣಸಿನಿಂದಲೂ ಬದುಕಲಿಕ್ಕೆ ಆಗ್ತದೆ, ಅರಸನಾಗಿ ಮೆರೀಲಿಕ್ಕೆ ಆಗ್ತದೆ ಎಂಬುದನ್ನು ತೋರಿಸಿಕೊಟ್ಟವ ಸತ್ಯವಂತ. ಹೌದು. ಆಯುಷ್ಯ ಇಲ್ಲದಿದ್ದರೆ ಏನು ಮಾಡುವುದು ಅರಸ? ಯಾವುದಿಲ್ಲದಿದ್ರೂ ಮತ್ತೆ ಪಡೆಯಬಹುದು. ಹೌದು, ಆಯುಷ್ಯವೇ ಇಲ್ಲದೆ ಇದ್ರೆ ಪಡಿಲಿಕ್ಕೆ ಆಗುವುದಿಲ್ಲಲ್ಲ ಈ ಲೋಕದಲ್ಲಿ. ಮುನಿಗಳೇ, ಓ, ನನ್ನ ಬದುಕಿನಲ್ಲಿ ಒಂದು ಬಹುದೊಡ್ಡ ಸತ್ವ ಪರೀಕ್ಷೆಯನ್ನೇ ಮುಂದೆ ಇಟ್ಟಿರಿ. ಅದೇ ನನಗೂ ಒಂದು ಸಂಕಟ ಆಗುವುದು. ಬಂದಂತಹ ಸಂಕಟ ಕರಗಿ ಹೋಯಿತು. ಮಗಳು ವರಾನ್ವೇಷಣೆಯನ್ನು ಮಾಡಿ ಸೂಕ್ತವಾದಂತಹ ಗಂಡನ್ನೇ ಆರಿಸಿ ಬಂದಿದ್ದಾಳೆ ಎನ್ನುವುದಾಗಿ ಸಂತೋಷದಿಂದ ಹಾರುತ್ತಾ ಇದ್ದಂಥ ನನ್ನ ರೆಕ್ಕೆಗಳನ್ನು ಒಮ್ಮೆಲೇ ಕತ್ತರಿಸಿದ ಹಾಗೆ ನನಗೂ ಒಂದು ಸಂತೋಷ ಆಗಿತ್ತು. ಸುಂದರವಾದ ಸಂಸಾರ ಅಂತೇಳಿ. ಈಗ ನಿಮಗಾದ ಸ್ಥಿತಿ ನನಗಾಗಿದೆ. ಹೇಳಿದ್ರಲ್ಲ, ಹೇಳಲಾರೇನು, ಹೇಳದುಳಿಯಲಾರೇನು. ಮಗಳಲ್ಲಿ ಹೇಳುವುದೋ ಅದೇ ಸಂಕಟ. ಹೇಳದಿದ್ದರೆ ಅದು ಅದಕ್ಕಿಂತ ದೊಡ್ಡ ಸಂಕಟ, ಪ್ರಾಣ ಸಂಕಟ. ನಾಲಿಗೆಗೆ ರುಚಿಯಾಗುವುದು ಬೇರೆ, ಆರೋಗ್ಯಕ್ಕೆ ಹಿತವಾಗುವುದು ಬೇರೆ. ನಾಲಿಗೆಗೆ ರುಚಿಯಾಗುವುದೆಲ್ಲ ಆರೋಗ್ಯಕ್ಕೆ ಹಿತ ಆಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಆರೋಗ್ಯಕ್ಕೆ ಹಿತವಾಗುವುದನ್ನು ನಾಲಿಗೆಗೆ ರುಚಿ ಆಗ್ತದೆ ಅಂತ ನಿರೀಕ್ಷಿಸಲಿಕ್ಕಾಗುವುದಿಲ್ಲ. ಒಮ್ಮೆಗೆ ಮಗಳಿಗೆ ಬೇಸರ ಆದರೂ ಅವಳ ಭವಿಷ್ಯಕ್ಕೆ ಸರಿಯಾದದ್ದನ್ನು ಹೇಳಬೇಕಾದ್ದಲ್ವ? ತಂದೆಯಾದ ಒಂದು ಅವಕಾಶವನ್ನು ಕಲ್ಪಿಸಿ ಕೊಡಬಹುದು. ಅವಳ ಮನಸ್ಸಿಗೇನಾದರೂ ನೋವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಅವಳ ಭವಿಷ್ಯವನ್ನೇ ಕತ್ತಲೆ ಆಗುವಾಗಲೂ ನಾನು ಸುಮ್ಮನಿದ್ರೆ ನೋವು ಕ್ಷಣಿಕವಾಗಿರಬಹುದು. ಅವನ ತಂದೆಯ ಕಣ್ಣು ಹೋಗಿ ಕುರುಡ, ನಾನು ಕಣ್ಣಿದ್ದು ಕುರುಡನಾಗ್ತೇನೆ. ನನಗಿಂತ ಕ್ರೂರಿ ಮತ್ತೊಬ್ಬ ಇಲ್ಲ. ಹಾಗಾಗಿ ತಂದೆಯಾದವನಿಗೆ ಮಕ್ಕಳ ಭವಿಷ್ಯವೇ ಮುಖ್ಯ. ಮಗಳಲ್ಲಿ ಸತ್ಯ ಹೇಳುವುದೇ ಒಳ್ಳೇದಲ್ವ? ಒಳ್ಳೆಯದು. ದೊರೆಯಿತಿದ್ದಲ್ವಾ? ದೊರೆಯ ಸತ್ಯ ತರುವಿನೊಳಗೆ ಮೀರುಗುಹಲದ ಫಲವು ತರಳೆ ಬೇಡವರನು ನಿನಗೆ ಅರಸಿ ತರುವ ಬೇರೆ ತರಳೆ ವರನು ಬೇಡ ನಿನಗೆ ಅರಸಿ ತರುವ ಬೇರೆ ತರಳೆ ಮಗಳೇ, ಏನಾಗಿ ಹೋಯಿತು ನೋಡು. ನಾರದರಾಡಿದ ಮಾತನ್ನು ನೀನು ಕೇಳಿಸಿಕೊಂಡೆಯಲ್ಲ? ಕೇಳ್ತಾ ಇದ್ದೇನಪ್ಪ. ನಮ್ಮ ಎದುರೇ ಹೇಳಿದ ಮಾತಲ್ವೇ? ಬಹಳ ನಿರೀಕ್ಷೆಯ ಬೆಟ್ಟವನ್ನು ಮೂಗಿನಲ್ಲಿ ಹೊತ್ತುಕೊಂಡು ನೀನು ಬಂದವಳು. ವಿವೇಕಿಯಾದಂಥ ನೀನು ಆರಿಸುವಲ್ಲಿ ಎಡವಲಿಲ್ಲ ಎನ್ನುವ ಸಂತೋಷ ನನಗೂ ಇತ್ತು. ಹೋದ ಸಂಪತ್ತು ಮತ್ತೆ ಮರಳಿ ಬರಬಹುದು, ಹೋದ ರಾಜ್ಯ ಮತ್ತೆ ಬಂದೀತು, ಕಳೆದುಕೊಂಡಂಥ ಅತ್ತೆ ಮಾವಂದಿರ ಕಣ್ಣೋ ಕಾಲೋ ಅದಕ್ಕೆ ಆಧಾರವಾಗಿ ಇವ ಇದ್ದಾನೆ, ಎಲ್ಲ ಸಮಾಧಾನ ಮಾಡಿಕೊಳ್ಳಬಹುದು. ಆದರೆ ವಿಧಿ ನಿರ್ಣಯ
ಯಾವನಿಗಾದರೂ ನಮ್ಮ ಪ್ರಜ್ಞೆಯಿಂದ ಮೀರಿ ನಿಲ್ಲುವುದಕ್ಕೆ ಸಾಧ್ಯ ಉಂಟೇ ಮಗಳೇ? ಸಾಧ್ಯವಿಲ್ಲವಲ್ಲ. ತಪಸ್ಸಿನ ಫಲವಾಗಿ, ಮಂತ್ರದ ವ್ರತದ ಫಲವಾಗಿ ಉದಿಸಿ ಬಂದವಳು ನೀನು. ಸರಿ. ನಿನ್ನ ಬದುಕೆನ್ನುವ ವೃಕ್ಷದ ಕೆಳಗೆ ಸಾವಿತ್ರಿ ದೇವಿಯ ತಪಸ್ಸು, ಸಾವಿತ್ರಿ ದೇವಿಯ ಕುರಿತಾಗಿ ಮಾಡಿದ ತಪಸ್ಸು ಎನ್ನುವ ಫಲ ಉಂಟು, ನೇಗಿಲು ಉಂಟು. ಅದರ ಫಲ ಸುಳ್ಳಾಗಲಿಕ್ಕಿಲ್ಲ ಮಗಳೇ. ಈ ಪ್ರಪಂಚದಲ್ಲಿ ಎಷ್ಟು ಮಂದಿ ವರಂದಿರು ಇನ್ನೂ ಸಿಗಲಿಕ್ಕಿಲ್ಲ. ಸಿಕ್ಕಿದ್ದನ್ನೇ ಸರಿಯಾದವ ಎನ್ನುವುದಾಗಿ ನೀನು ಭಾವಿಸಿದೆ ಎಂದಾದರೆ ಅವನಲ್ಲಿ ಎಲ್ಲ ಗುಣಗಳಿರ್ಬೋದು. ಆದರೆ ಯಾವನನ್ನು ಮದುವೆ ಆದರೆ ನಿನಗೆ ಶಾಶ್ವತವಾಗಿ ಇರಬೇಕಾದಂಥ ಸೌಮಾಂಗಲ್ಯವೇ ಉಳಿಯುವುದಿಲ್ವೋ, ಅವ ಕಟ್ಟುವ ಮಾಂಗಲ್ಯಕ್ಕೆ ಕುತ್ತಿಗೆ ನೀನು ಕೊಟ್ಟರೆ ಅದನ್ನು ತಂದೆಯಾಗಿ ನಾನು ನೋಡಿ ಹೇಗೆ ಸಹಿಸಿಕೊಳ್ಳಲಿ ಮಗಳೇ? ಮನಸ್ಸನ್ನು ಗಟ್ಟಿ ಮಾಡಿ ಬೇರೆಯವರನ್ನು ಹುಡುಕುವ ದಾರಿಯಲ್ಲಿ ನಾನು ಮುಂದುವರಿಯುವಾಗ ನೀನು ಸಮ್ಮತಿಸಬೇಕು ಮಗಳೇ. ಇದು ಆಗಲಿಕ್ಕಿಲ್ಲ. ಯಾಕೆ? ಪರಾಗ ಸ್ಪರ್ಶಕ್ಕೆ ಹೂವಿನಲ್ಲಿಗೆ ಬರುವುದಕ್ಕೆ ಜೇನೂ ಬರ್ತದೆ, ತುಂಬಿಯೂ ಬರ್ತದೆ, ಕಣಜವೂ ಬರ್ತದೆ. ಆದರೆ ನಿಜವಾಗಿ ಬರಬೇಕಾದದ್ದು ಜೇನು ಹಾಗೂ ದುಂಬಿ ಅಲ್ಲದೆ ಕಣಜವೋ ಹೇಳು. ಅಲ್ಪಾಯುಷಿಯಾಗಿ ಇನ್ನು 1 ವರ್ಷದ ಒಳಗೆ ಇರುವಂಥ ಅವನನ್ನು ಮದುವೆಯಾದರೆ ಯಾವುದು ಅಪಾತ್ರವಾದಂಥ ಜೀವಿಗೆ ಪರಾಗಸ್ಪರ್ಶಕ್ಕೆ ಹೂವೊಂದು ಅವಕಾಶ ಮಾಡಿಕೊಟ್ಟ ಹಾಗಾಗುತ್ತದೆ. ಹಾಗಾಗಿ ಈಗಲೇ ನಾರದರು ಬಂದು ಸೂಚಿಸಿದ್ದು ನಮಗೆ ಬಹುದೊಡ್ಡ ಪುಣ್ಯ. ಒಂದು ವೇಳೆ ಕೈ ಮೀರುವ ಮೊದಲು ನಾರದರು ಬಂದದ್ದು ಬಹುಶಃ ಸಾವಿತ್ರಿಯ ಸಂಕಲ್ಪವೇ ಇರಬೇಕು. ಹಾಗಾಗಿ ಮಗಳೇ, ಬದಲಾಯಿಸೋದು ಒಳ್ಳೆಯದು. ನಾವು ಹುಡುಕುವ ವರ ಸಿಕ್ಕಿಯ ನನಗೆ. ಅಪ್ಪ, ನನ್ನ ಮನದ ಇರವನ್ನು ನೀವು ತಿಳಿಯುವ ಅಪೇಕ್ಷೆ ಹೊಂದಿದರೆ ನಿವೇದಿಸಿಕೊಳ್ಳೆ. ಏನದು? ಪ್ರೇಮಮೂರ್ತಿಯ ಹೃತ್ಪೀಠದೊಳು ಸ್ಥಾಪಿಸುತ್ತ ಪ್ರೇಮಮೂರ್ತಿಯ ಹೃತ್ಪೀಠದೊಳು ಸ್ಥಾಪಿಸುತ್ತ ಆತ್ಮಕಾಮವ ದಾನವಿದೆ, ಆತ್ಮಕಾಮವ ದಾನವಿದೆ. ಶ್ರೀ ಮುನಿವರ ಸಕೃತ್ಕನ್ಯಾ ಪ್ರದೀಯತೆ, ಶ್ರೀ ಮುನಿವರ ಸಕೃತ್ಕನ್ಯಾ ಪ್ರದೀಯತೆ. ನೇಮವ ಮೀರುವುದೇ ಆತ್ಮಕಾಮವ ದಾನವಿದೆ. ಅಪ್ಪ, ಸುರಮುನಿಗಳು ಆಡಿದಂತಹ ಮಾತಿನಿಂದ ಅಧೀರರಾಗಿ ಭಾವವಿವಶರಾಗಿ ತಾವು ಬದುಕು ಛಿದ್ರವಾಗಬೇಕೆಂಬ ಆಗಬಾರದೆಂಬ ಆಶಯದಿಂದ ಪಶ್ಚಾತ್ಚಿಂತನೆಗೆ ತೊಡಗಿದವರ ಹಾಗುಂಟು. ನಾರದರು ಹೇಳುವುದಕ್ಕಿಂತ ಬೇರೆ ಭವಿಷ್ಯ ಇರುವುದಕ್ಕೆ ಸಾಧ್ಯ ಉಂಟೋ? ಭಾವವೇ ಪ್ರವಾಹವಾದರೆ ನೆಲೆಯೂರಿದ್ದೆಲ್ಲವೂ ಅಡಿಮೇಲಾಗುತ್ತದಪ್ಪ. ಆಗ ನಿಜವಾದ ನೆಲೆಯನ್ನು ನಾವು ತಪ್ಪುವ ಸಾಧ್ಯತೆ ಇರ್ತದೆ. ಆ ಪ್ರವಾಹ ನಮ್ಮನ್ನು ಹಾಗೆ ಎಡವುವಂತೆ ಮಾಡುತ್ತದೆ. ಅವರು ವಿಧಿಸೂನುಗಳು. ಹೌದು, ವಿಧಿ ಏನು ಅಂತ ಹೇಳುವುದಕ್ಕೆ ಅವರ ಅರ್ಹತೆಯನ್ನು ನಾವು ಪ್ರಶ್ನಿಸುವುದಕ್ಕಿಲ್ಲ. ಆದರೆ ವಿಧಿಯ ಮನಸ್ಸಿನಿಂದಲೇ ಹುಟ್ಟಿದವು. ವಿಧಿಯನ್ನು ಅರಿತದ್ದರಿಂದ ಈಗ ನೀವು ಹೇಳ್ತೀರಿ. ವಿಧಿಯ ಏನು ಅಂತ ಅರಿಯದೇ ಇದ್ದರೂ ನಾವು ಮಾಡಬೇಕಾದದನ್ನು ಮಾಡಲೇಬೇಡುವ? ಅದು ಬೇಕೆ. ತಾವು ಪುತ್ರರನ್ನು ಹೊಂದುವುದಕ್ಕಲ್ವೋ ಯಜ್ಞ ಮಾಡಿದ್ದು? ಹೌದೇ ಹೌದು. ಪುತ್ರ ಭಿನ್ನರಾಗಿ ಪುತ್ರಿ ಸಿಕ್ಕಿದ ಕಾಲದಲ್ಲಿ ನಿಮ್ಮ ಆಶಯದಲ್ಲಿದ್ದದ್ದು ಗಂಡು ಮಗುವೇ ತಾನೆ. ನಿಜ. ಆ ಕರ್ಮವನ್ನು ತಾವು ನಿರಾಕರಿಸಿದರು? ಇಲ್ಲ.
ಇದು ಹೌದು ಅಂತಾದರೆ ಈಗ ಅವರು ಹೇಳಿದ ಭವಿಷ್ಯ ನಿಮ್ಮನ್ನು ಅತಂತ್ರರನ್ನಾಗಿ ಆ ನಿರ್ಣಯದಿಂದಲೇ ಹಿಂದೆ ಬರುವಂತೆ ಹೇಗೆ ಮಾಡ್ತದೆ ಅಪ್ಪ? ಇದೇನು ಅಂತ ಗೊತ್ತಿಲ್ಲದೆ ಇರುವಾಗ ಮಾಡುವುದು ಬೇರೆ ಮಗಳೇ. ಗೊತ್ತಿಲ್ಲದೆ ಮಾಡಿ ಆಯ್ತಲ್ಲಪ್ಪ. ಎಲ್ಲಿ ಮಾಡಿದೆ ಮದುವೆ? ಮನಸಾ ನಿಶ್ಚಯಂ ಕೃತ್ವ ತಥೋ ವಾಚಾಭಿಧೀಯತೆ. ಈಗ ಒಂದು ಸಂಕಲ್ಪ ಊರ್ಜಿತವಾಗುವುದು ಹೇಗೆ ಅಂತ ಕೇಳಿದರೆ, ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ ಮೇಲೆ ಮತ್ತು ಮಾತಿನಿಂದ ಅದು ಹೇಳಲ್ಪಡುವುದು. ಮನಸ್ಸು ಕೊಟ್ಟಾಗಿದೆ, ವಾಗ್ದತ್ತವೂ ಆಗಿದೆ. ಕ್ರಿಯತೆ ಕರ್ಮಣ ಪಶ್ಚಾತ್ ಪ್ರಮಾಣಮೇ ಮನಸ್ತತಃ. ಆಮೇಲೆ ಅದು ಕರ್ಮವಾಗಿ ಆಚರಿಸಲ್ಪಡುವುದು. ಆದ್ದರಿಂದಲೇ ಯಾವುದು ಪ್ರಮಾಣ ಅಂತ ಕೇಳಿದರೆ ಮನಸ್ಸೇ ಅಲ್ವೋ? ಆ ಹೃತ್ಪೀಠದಲ್ಲಿ ಅವನನ್ನೇ ಪ್ರೇಮಮೂರ್ತಿಯಾಗಿ ಅಂಗೀಕರಿಸಿ ಸ್ಥಾಪಿಸಿದ ಮೇಲೆ ಪೀಠ ಅದುವೇ, ಮೂರ್ತಿ ಮಾತ್ರ ಬದಲಿಸುವುದಕ್ಕುಂಟೆ ಅಪ್ಪ. ಇದು ಯಾರನ್ನಾದರೂ ಒಬ್ಬನನ್ನು ಕೊಳ್ಳಿರಿಸುವುದಕ್ಕೆ ಸಿದ್ಧವಾದ ಹೃತ್ಪೀಠ. ಅದರಲ್ಲಿ ವಿರಾಜಿತನಾಗಿ ಆರಾಧ್ಯನಾಗಬೇಕಾದ ಪ್ರೇಮಮೂರ್ತಿ ಅವ ಅಂತ ನಿರ್ಣಯಿಸಿ ಕುಳ್ಳಿರಿಸಿ ಆಯಿತು. ಕುಳ್ಳಿರಿಸುವ ಸ್ವಾತಂತ್ರ್ಯ ನಿಮ್ಮಿಂದ ಲಭ್ಯವಾದದ್ದು, ಕುಳ್ಳಿರುವ ಯೋಗ್ಯತೆ ಉಂಟು ಅಂತ ಅವನಿಂದ ಪ್ರಕಟಿತವಾದದ್ದು, ಕುಳ್ಳಿರಿಸುವ ನಿರ್ಣಯವನ್ನು ನಾನಂತರ್ಗತವಾಗಿ ಮಾಡಿಕೊಂಡದ್ದು. ಈಗ ಅದಲ್ಲ ಇದು ಅಂತಂದರೆ ಅಪ್ಪ, ಅವರು ಮಾತು ಹೇಳಿದಾಗ ನಿಮ್ಮ ಸಂಕಲ್ಪ ಮರೆತರ? ನೀನು ಒಪ್ಪಿದವಳನ್ನು, ನೀ ಹೇಳಿದವಳನ್ನು, ನೀ ಯಾರನ್ನು ಹೇಳ್ತೀಯೋ ಅವರನ್ನು ಸೂಚಿಸಿದರೆ ಸಾಕು, ನಾ ವಿವಾಹ ಮಾಡಿಕೊಡ್ತೇನೆ ಎಂಬ ನಿಮ್ಮ ಸಂಕಲ್ಪ ನಾ ಹೇಳಿದ ಮೇಲೆ ಈಗ ಬದಲಾಗುವುದಕ್ಕುಂಟೆ ಅಪ್ಪ. ಅವರು ಹೇಳಿದ್ದು ಸತ್ಯವಾಗುತ್ತದೆ ಅಂತ ನೀವು ಆತಂಕ ಪಡಬೇಕಾಗಿಲ್ಲ. ಅವರು ಹೇಳಿದ್ದು ಸತ್ಯವಾಗುತ್ತದೆ ಅಂತ ಹರ್ಷ ಪಡುವ ವಿಷಯವೇ ಇದು. ನಾನು ನಮಸ್ಕಾರ ಮಾಡಿದಾಗ ಏನು ಹೇಳಿದ್ರಪ್ಪ? ಚಿರ ಸೌಭಾಗ್ಯವತಿಯಾದ. ಅವ್ರು ಹೇಳಿದ ಒಂದು ಮಾತು ಮಾತ್ರ ಸತ್ಯ ಆಗುವುದು, ಇನ್ನೊಂದು ಸುಳ್ಳಾಗುವುದು ಅಂತ ಉಂಟಪ್ಪ. ಅದಿಲ್ಲ, ಎರಡು ಹೇಗೆ ಸತ್ಯ ಆಗ್ತದೆ ಅಂತ ನನಗೆ ಅದನ್ನು ಚಿಂತಿಸುವುದಕ್ಕೆ ನಾವು ಅಲ್ವಲ್ಲಪ್ಪ. ವಿಧಿಯನ್ನು ಹೊಂದಿಸುವುದು ಹೇಗೆ ಅಂತ ಚಿಂತಿಸುವುದು ವಿಧಿಸುವನುಗಳು ಅಲ್ಲ, ಸಾಕ್ಷಾತ್ ವಿಧಿಗೂ ವಿಧಾಯಕನೆನಿಸಿದವನು. ನಾವು ನಿಷ್ಠೆಯಿಂದಲೇ ಸಾಗೋಣ. ಮನದಲ್ಲಿ ಮಾಡಿದ ಸಂಕಲ್ಪವೇ ಕರ್ಮ ಅಂತ ಅನ್ನಿಸಲ್ಪಡ್ತದೆ. ಆದ್ದರಿಂದ ಅದನ್ನೇ, ಮನದ ನಿಶ್ಚಯವನ್ನೇ ಪ್ರಮಾಣ ಅಂತ ಅಂಗೀಕರಿಸಿ ಮುನ್ನಡೆಯೋಣ. ಸುರಮುನಿಗಳು ಸದ್ಭಾವದಿಂದ ಮಾಡಿದಂತಹ ಚಿರ ಆಗಬೇಕೆಂಬಂತಹ ಆಶೀರ್ವಚನ ಅಕ್ಷರಾರ್ಥದಲ್ಲಿ ಫಲಿಸ್ತದೆ ಅಂತಲೇ ತಿಳಿಯೋಣ. ಅದನ್ನು ಮೀರಿಯೂ ಅಲ್ಪಾಯುವಾದ ಪತಿ ಸಿಕ್ಕಿದರೆ ಅಪ್ಪ ಎಷ್ಟು ಬದುಕುತ್ತೇವೆ ಅಂತಲೋ, ಹೇಗೆ ಬದುಕುತ್ತೇವೆ ಅಂತಲೋ. 1 ವರ್ಷ ಉಂಟಲ್ಲಪ್ಪ, ಉಂಟು. ಬದುಕಿನಲ್ಲಿ ಭವಿಷ್ಯ ಇಲ್ಲ ಎಂಬುದರಿಂದ ಲಭ್ಯವಾಗಬಹುದಾದ 1 ವರ್ಷವನ್ನು ಯಾಕೆ ನಿರ್ಲಕ್ಷಿಸ್ತೀರಿ, ನಿರಾಕರಿಸ್ತೀರಿ? ಮನಸ್ಸಿನಲ್ಲಿ ಇಲ್ಲದವನೊಂದಿಗೆ 100 ವರ್ಷ ಬದುಕುವುದಕ್ಕಿಂತ ಯಾವನನ್ನು ಮನಸ್ಸಿನಲ್ಲಿ ಸ್ಥಾಪಿಸಿದ್ದೀಯೋ ಅವನೊಂದಿಗೆ 1 ವರ್ಷ ಬದುಕುವುದರಲ್ಲಿಯೂ ಆ ಸುಖ ಉಂಟು. 100 ಮಂದಿ ಗಂಡು ಮಕ್ಕಳ ಬದಲು ಒಬ್ಬಳು ಹೆಣ್ಣು ಸಾಕು ಅಂತ ನಿರ್ಣಯಿಸುವುದು ಅಪ್ಪ ಅಲ್ವೋ? 100 ವರ್ಷದ ಮಾಂಗಲ್ಯಯುತವಾದ ಬದುಕಿಗಿಂತ ಮಾಂಗಲ್ಯಬದ್ಧವಾದ 1 ವರ್ಷದ ಬದುಕಾದ್ರೂ ಆದೀತಪ್ಪ. ಮನಸ್ಸಿನ ಮಿತಿಯನ್ನು ಅವಳು ಹೇಳಿದ್ದಾಳೆ. ನೃಪತಿ ತವ ಸುತೆ ನುಡಿದ ಮಾತಿಗೆ ಉಪಮೆ ಇಲ್ಲವೋ ಸತ್ಯವಿದು ಭಲೆ. ನಿಪುಣೆ ಸಾಧಿಪ ವಿಘ್ನಮಸ್ತ್ವಿಷ್ಟಾರ್ಥ ಭದ್ರಭವಗ ತವ ಸುತೆ ನುಡಿದ ಮಾತಿಗೆ ಉಪಮೆ ಇಲ್ಲವೋ. ಅಪ್ಪ, ಗುರುಗಳಲ್ಲಿ ಒಂದು ಮಾತು ಭಿನ್ನಯಿಸಿಕೊಳ್ಳೆ, ಕೇಳಿಕೋ. ಮಹಾಮುನೆ, ಮಗಳೇ, ಹೆಣ್ಣನ್ನು ಕೊಡ್ತೇನೆ ಅಂತ ಕನ್ಯಾಪಿತೃ ನಿರ್ಣಯಿಸಿದ ಮೇಲೆ ಶಾಸ್ತ್ರದ ಮಾತಿನಲ್ಲಿ ಸಕೃತ್ ಕನ್ಯಾ ಪ್ರದೀಯತೆ, ಒಮ್ಮೆ ಮಾತ್ರ ಕೊಡಲ್ಪಡುವುದಲ್ಲ. ಸಂಕಲ್ಪದಿಂದ ನಾನು ಒಪ್ಪಿದವರಿಗೆ ನನ್ನನ್ನು ಅವರು ಕೊಟ್ಟ ಆಗಿದೆ, ಇನ್ನು ಬದಲಿಸುವುದಕ್ಕಾಗುವುದಿಲ್ಲವಾದ್ದರಿಂದ ಭದ್ರತೆಯನ್ನು ಆಶೀರ್ವಾದವಾಗಿ ಉಳಿಬೇಕು ಅಂತ ಪ್ರಾರ್ಥನೆ. ಮತ್ತೊಮ್ಮೆ ಆಶೀರ್ವಾದ ಹಾಗೆ ಮಗಳೇ. ಓ, ಮನಸ್ಸಿನಲ್ಲಿ ದೃಢವಾಗಿ ಆತನನ್ನೇ ಪತಿಯಾಗಿ ನಂಬಿದವಳು ನೀನು.
ಎಷ್ಟೋ ಕಥೆಗಳು ನಮಗೆ ನೆನಪಾಗ್ತಾ ಉಂಟು. ಅಲ್ಪಾಯುಷ್ಯಗಳಾಗಿದ್ದವರು ದೀರ್ಘಾಯುಷ್ಯಗಳಾದಂತಹ ಕಥೆ ನಮ್ಮ ಜ್ಞಾಪಕಕ್ಕೆ ಬರ್ತದೆ. ಒಳಗಿನ ಶ್ರದ್ಧೆ, ಒಳಗಿನ ಭಕ್ತಿ ಯಮನನ್ನೇ ಸೋಲಿಸುವಂತಹ ಸಾಧ್ಯತೆಗಳು ಈ ಪ್ರಪಂಚದಲ್ಲಿ ಇದ್ದ ಉದಾಹರಣೆಗಳುಂಟು. ದೀರ್ಘಾಯುಗಳಾಗಿ ಕಾಯವನ್ನು ಬದುಕಿಸಿದರು. ನಮ್ಮ ಒಳಗಿದ್ದ ಗುಣಗಳು ಅಲ್ಪಾಯುವಾದರೆ ಬದುಕಿಂದ ಏನು ಪ್ರಯೋಜನ? ಹೌದು. ಗುಣಗಳನ್ನು ನಾವು ಇದ್ದಷ್ಟು ಕಾಲವು ದೀರ್ಘಾಯುಗಳಾಗಿಸಿದರೆ ಬದುಕಿದ್ದು ಒಂದೇ ವರ್ಷ ಆದರೂ ಸಾರ್ಥಕ ಅಲ್ವ ಗುರುಗಳೇ? ಅದು ಹೌದು. ಆದರೂ ನಮ್ಮ ಆ ಶ್ರದ್ಧೆ, ಅದರಿಂದಾಗಿ ನಮ್ಮ ಆ ದೈವ ಪ್ರೀತಿಯು ನಮಗೆ ಒಳ್ಳೆಯದನ್ನೇ ಮಾಡ್ತದೆ. ಮಗಳೇ, ಆಗಲಿ. ನಿನ್ನ ಈ ಶ್ರದ್ಧೆ ಉಂಟಲ್ಲ, ನಿನಗೆ ಜೀವನದಲ್ಲಿ ಮಂಗಳವನ್ನು ಉಂಟು ಮಾಡಲಿ ಅಂತ ನನ್ನದು ಮತ್ತೊಮ್ಮೆ ಆಶೀರ್ವಾದ. ನನ್ನ ಅಪ್ಪನಿಗೆ ಒಂದು ಮಾತು ಧೈರ್ಯ ಹೇಳಿಬಿಡಿ. ಅವರು ತುಂಬ ಆತಂಕಕ್ಕೊಳಗಾಗಿದ್ದಾರೆ ನಿಮ್ಮ ಭವಿಷ್ಯ ಕಥನದಿಂದ. ಅರಸ, ಒಳ್ಳೆಯ ಮಗಳನ್ನು ಹೆತ್ತಿದ್ದೆ, ಧೈರ್ಯವಂತೆಯನ್ನು ಹೆತ್ತಿದ್ದೆ, ಸತ್ಯವಂತಳನ್ನು ಹೆತ್ತಿದ್ದೆ. ಸತ್ಯವಂತನನ್ನು ಮದುವೆಯಾದರೆ ಆ ಸತ್ಯ ಎಂಬುದಕ್ಕೆ ಅರ್ಥ ಬರುವಂತಹ ಸಾಧ್ಯತೆ ಇರ್ತದೆ. ಹೆದರದಿರು, ಬೆದರದಿರು, ಒಳ್ಳೆಯ ಕನ್ಯಾ ಪಿತೃವಾಗಿ ನೀನು ಹೆಸರನ್ನು ಪಡೆಯುತ್ತಿ. ನಿನ್ನ ಇಷ್ಟಾರ್ಥಗಳೆಲ್ಲ ಆಕೆಯಿಂದ ಸಿದ್ಧಿಸಲಿಕ್ಕೆ ಉಂಟು. ಸ್ವಾಮಿ, ನಾನು ದೇವರಲ್ಲಿ ಬೇಡಿಕೊಳ್ಳುವುದು ಒಂದೇ. ನಾನು ಯಾವುದನ್ನು ಯೋಚನೆ ಮಾಡಿದೆನೋ ಆ ಸ್ವಯಂವರದ ಮೂಲಕ ಮಗಳಿಗೆ ಸರಿಯಾದ ವರನನ್ನು ನಿರ್ಣಯ ಮಾಡಲಿಕ್ಕೆ ಆಗದೇ ಇರುವಾಗ ನನ್ನ ಯೋಚನೆ ತಪ್ಪಿ ಮಗಳು ಆಗಬೇಕಾದನ್ನು ಪೂರೈಸಿ ಬಂದಳು. ಅಪ್ಪನ ಯೋಚನೆ ತಪ್ಪಿತು, ಮಗಳು ಅನ್ವೇಷಣೆಗೆ ಹೊರಟದ್ದು ಫಲದಾಯಕವಾಯಿತು. ನಿಮ್ಮ ಪ್ರಕರಣದಲ್ಲೂ ಹಾಗೆ ಆದರೆ ಒಳ್ಳೆಯದಿತ್ತು. ಅಪ್ಪನ ನಿರ್ಣಯ ತಪ್ಪಿ ನಿಮ್ಮ ಮಾತೆ ಸತ್ಯ ಆದರೆ ಒಳ್ಳೆಯದಿತ್ತು. ಭಗವಂತ ಸೌಭಾಗ್ಯವತಿಯಾಗ ಭಗವಂತ ನಡೆಸಿಕೊಡ್ತಾನೆ. ಸರಿ, ಇದು ಹರಿನಾಮವನ್ನು ಸ್ಮರಣೆ ಮಾಡುವಂತಹ ನಾಲಿಗೆ ಒಳ್ಳೆಯದಾಗಿ. ವಿಪುಲ ವೈಭವದಿಂದ ಬಳಗವ ಹೊರಡಿಸಿ ವನಕ್ಕೆ ಗಮಿಸುತ್ತ ಲಗ್ನವ ಗೈಸಿದನು ನೃಪತಿ. ಮಗಳೇ, ಅಪ್ಪ, ನಾರದರ ಮಾತಿನ ಮೇಲೆ ಶ್ರದ್ಧೆಯನ್ನಿರಿಸಿ ನಾವು ಯಾವ ದೈವವನ್ನು ನಂಬಿದ್ದೇವೋ ಆ ದೈವ ಕೈ ಬಿಡುವುದಕ್ಕಿಲ್ಲ ಎನ್ನುವುದಾಗಿ ಭಾವಿಸಿ, ಕೈ ಬಿಟ್ಟರೂ ನಮ್ಮ ಪ್ರಾಪ್ತಿ ಎನ್ನುವುದಾಗಿ ಸಮಾಧಾನ ಪಟ್ಟುಕೊಳ್ಳುವುದೇ ಹೌದಾದರೆ ಯಾವುದರ ಬಗ್ಗೆಯೂ ನಾವು ಚಿಂತಿಸುವುದಕ್ಕಿಲ್ಲ. ಈಗ ಪತಿಯೇ ಲಭ್ಯರಾಗಲಿಲ್ಲ ಎಂಬ ಆತಂಕದಲ್ಲಿ ನೀವಿದ್ದದ್ದು. ಈಗ ಹೇಗೇ ಇರಲಿ, ಎಷ್ಟೇ ಆಯುಷ್ಯಿರಲಿ, ಆ ಕೊರತೆ ನೀಗಿತಲ್ಲ? ನೀಗಿತು. ಸಕಾಲದಲ್ಲಿ ಸುತೆಯಾದವಳಿಗೆ ಮದುವೆ ಮಾಡಿಸದಿದ್ದರಿಂದ ಕನ್ಯಾಪಿತೃ ಹೊಂದಬಹುದಾದ ದೋಷದಿಂದ ನೀವು ರಕ್ಷಿತರಾದ್ರಿ ತಾನೆ? ಹೌದೇ ಹೌದು. ನಮ್ಮ ಪ್ರಥಮಾದ್ಯತೆಯ ಲಕ್ಷ್ಯ ಅದೇ ಅಲ್ವೋ? ಹೌದು. ಇಲ್ಲ ಎಂಬ ಸ್ಥಿತಿಯಿಂದ ಇದಾದರೂ ದೇವತಾನುಗ್ರಹದಿಂದ ಸಿಕ್ಕಿತಲ್ಲ, ಆ ತೃಪ್ತಿಯಿಂದಲೇ ನನ್ನ ಬದುಕಿನ ಮಂಗಲವನ್ನು ನೀವು ಹಾರೈಸಬೇಕು. ಹಾರೈಸಿ ದಿಬ್ಬಣ ಅಲ್ಲಿಗೆ ಹೋಗುವುದಲ್ವ? ಹಾಗೆ ಬರಬೇಕು ಅಂತ ಆಡಿದ್ದು, ಅದೇ ಶಿಷ್ಟಾಚಾರ ಕೂಡ ಹೌದಲ್ಲ? ಹಾಗಾದ್ರೆ ಎಲ್ಲ ಸಿದ್ಧತೆ ಮಾಡಿ ಪರಮ ವೈಭವದಿಂದ ದಿಬ್ಬಣವನ್ನು ಕೂಡಿಕೊಂಡು ನಡೆಯೋಣ. ಆಗಲಪ್ಪ. ಮರೆಯಾಗದಿರು ಸೂರ್ಯ, ಮರೆಯಾಗದಿರು ರವಿ, ಮರೆಯಾಗದಿರುವುದಸ್ತಾಚಲದೊಳು, ಮರೆಯಾಗದಿರು ಬರಬೇಡ ನೀ ವಿಧುವೆ, ಚಿರುಕದಿರು ಕೋಗಿಲೆಯೇ, ಇರು ಸುಮ್ಮನೇಲೆ ತಳಿರೆ ತಳಿತ ತರುಗಳೇ, ಮರೆಯಾಗದಿರು ಸೂರ್ಯ
ಅಯ್ಯಯ್ಯೋ ಅಯ್ಯಯ್ಯೋ, ಯಾವ ದುರ್ಭರವಾದ ಕ್ಷಣ ಬದುಕಿನಲ್ಲಿ ಬರಬಾರದೆಂಬ ಹಂಬಲದಿಂದಲೇ ಇಷ್ಟು ದಿನಗಳ ವ್ರತದಂತಿರುವಂತಹ ಬದುಕನ್ನು ಮುನ್ನಡೆಸ್ತಾ ಬಂದನೋ ಅದೇ ಬಂದು ಬಿಟ್ಟಿತಲ್ಲ. ವೈಭವದಿಂದ ಅಪ್ಪ ಮದುವೆಯನ್ನೇನೋ ಮಾಡಿಕೊಟ್ರು, ಆದರೆ ದಾರಿದ್ರ್ಯದಿಂದ ನಲುಗುತ್ತಾ ಇರುವ ಪತಿಗ್ರಹವನ್ನು ಹೊಂದಿದ ಮೇಲೆ ನಾ ಮಾದ್ರಾಧಿಪತಿ ರಾಜಕುಮಾರಿ ಅಂತ ಮೆರೆಯುವುದಕ್ಕುಂಟೆ. ಸಹಜವಾಗಿ ಸರಳವಾಗಿ ಅವರೊಪ್ಪುವ ಉಡುಗೆ ತೊಡುಗೆಗಳಿಂದಲೇ ನಾನು ಈ ಆಶ್ರಮಕ್ಕೆ ಹೊಂದಿಕೊಂಡೆ. ಅಂಧರಾದ ಅಂಗಮೂನರಾದಂತಹ ಅತ್ತೆ ಮಾವಂದಿರನ್ನು ಮಾತಾಪಿತೃಗಳಂತೆ ಆದರಿಸಿದೆ, ಆರಾಧಿಸಿದೆ, ಸೇವೆಯಿಂದ ಸಂತೃಪ್ತರನ್ನಾಗಿಸಿದೆ. ಅವರ ಪ್ರೀತಿಯನ್ನು ಗಳಿಸುವುದಕ್ಕೆ ಸಾಧ್ಯವಾಯಿತು. ಜನ್ಮಾಂತರದ ಸುಕೃತದಿಂದಲೇ ಈ ದಯನೀಯಾವಸ್ಥೆಯಲ್ಲಿ ನಿನ್ನಂತಹ ಮಗಳು ನಮಗೆ ಲಭ್ಯವಾಯಿತು. ದೇವರು ಚೆನ್ನಾಗಿಟ್ಟಿರಲಿ ಅಂತ ಹರಸಿದಾಗ ನಾನು ಚೆನ್ನಾಗಿರುವುದಂದರೆ ನನ್ನವರ ಆಯುಸ್ಸಿನ ಜೊತೆಯಲ್ಲೇ ನಾ ಬದುಕುವುದು, ಅವರ ಆಶೀರ್ವಾದ ನನ್ನವರ ಪಾಲಿಗೆ ಫಲಿಸಲಿ ಅಂತ ಹಂಬಲಿಸಿದೆ. ಅವಧಿ ಮುನ್ನಡೆಯುತ್ತಾ ಇದ್ದಂತೆ ನನ್ನ ಮನವನ್ನೇ ಇಬ್ಬಾಗವಾಗಿಸಿ ಅರ್ಧದಲ್ಲಿ ಪ್ರೇಮದಿಂದ ಅವರನ್ನು ನೋಡಿಕೊಳ್ತಾ ಅತ್ತೆ ಮಾವಂದಿರನ್ನು ಸಲಹುತ್ತಾ ಇನ್ನರ್ಧವನ್ನು ಮರಣೋನ್ಮುಖಿಯಾದ ಅವರ ಮರಣಕ್ಕಾಗಿ ಪರಿತಪಿಸ್ತಾ ಕಳೆದೆ. ದಿನ ನಾಕಿದೆ ಎಂದಾಗ ಇಲ್ಲ, ಇನ್ನು ಕುಳ್ಳಿರುವುದಕ್ಕಿಲ್ಲ. ಕುಳ್ಳಿರ್ದರೂ ಕೂಡ ಎದ್ದು ಅಲೆದಾಡುವಂತಹ ಮನಸ್ಸಿನ ಉದ್ವಿಗ್ನತೆ. ಆರಾಧಿಸ್ತಾ ದೈವಾರಾಧನೆಗೆ ವ್ರತಬದ್ಧಳಾಗಿ 4 ದಿನಗಳ ವ್ರತವನ್ನು ಉದ್ಯಾಪನೆ ಮಾಡಿ ಈ ಅವಧಿ ಕಳೆದರೆ ಗೆದ್ದೆ. ದೈವಾನುಗ್ರಹ ಆಗಿದೆ, ನನಗೆ ಮೆಚ್ಚಿ ದೈವ ನನಗೆ ಪತಿಯ ಆಯುಸ್ಸನ್ನು ಕರುಣಿಸಿದ್ದಾರೆ ಎಂಬ ಭಾವದಿಂದಲೇ ಪ್ರತೀಕ್ಷೆಯಲ್ಲಿದ್ದರೆ ನನ್ನವರು ಹೊರಟು ನಿಂತರು. ಕಟ್ಟಿಗೆ ಸಂಗ್ರಹಿಸುವುದಕ್ಕೆ ಅಂದರು. ಜೊತೆಗೆ ಬರ್ತೇನೆ ಅಂದಾಗ ವ್ರತ ಮಾಡಿ ಬಳಲಿದ ನೀನು ಬರಕೂಡದು, ಬಳಲಿದ್ದಿ ಅಂತ ಅವರಿಗೇನು ಗೊತ್ತು. ಈ ಬಳಲಿಕೆಯಿಂದ ಕ್ಷಯಿಸಿದ ಶಕ್ತಿಯಾದರೂ ಅವರನ್ನು ಸೇರಿಕೊಳ್ಳಿ ಅಂತ ನಾವು ವ್ರತ ಮಾಡಿದ್ದೇನೆ ಅಂತ ಅವರೇನು ಅರ್ಥ ಮಾಡಿಕೊಂಡಿದ್ದಾರೆ? ಪಾಪ ಅವರು ತಿಳಿಯದೇ ಹೇಳ್ತಾ ಇದ್ದಾರೆ. ಇಲ್ಲ, ನೀವು ಸಾಮೀಪ್ಯದಲ್ಲಿದ್ದರೆ, ನಿಮ್ಮ ಸಾಂಗತ್ಯದಲ್ಲಿ ಯಾವ ಕ್ಷೀಣತೆಯನ್ನಾದರೂ ಮರೆಯಬಲ್ಲೆ ಅಂತಂದಾಗ ಅತ್ತೆ ಮಾವಂದಿರೊಪ್ಪಲಾರರೆಂಬ ಭಾವದಿಂದ ಅವರನ್ನು ಒಪ್ಪಿಸಿ ಬಾ ಅಂತಂದರು. ಅನುನಯದಿಂದ ಅವರನ್ನು ಸೇವಿಸಿದ್ದಕ್ಕೆ ಫಲಿತವಾಗಿ ಕೇಳಿದ ಕ್ಷಣ ಒಪ್ಪಿ ಹರಸಿದ್ರಲ್ಲ. ಬಂದು ವನದಲ್ಲೇ ವಿಹರಿಸ್ತಾ ಈ ಸೌಂದರ್ಯದ ಸಾರವನ್ನು ಸವಿತಾ ಅವರ ಸಾಂಗತ್ಯದಲ್ಲಿ ವಾಸ್ತವವನ್ನು ಅರೆಕ್ಷಣ ಮರೆತನೇನೋ ಅದೋ ಮರ ಏರಿ ಕಟ್ಟಿಗೆ ಗೆಲ್ಲನ್ನು ಕಡಿದು ತರುವುದಕ್ಕೆ ಹೊರಟವರು ಶಿರದ ಶೂಲೆ ಅಂತ ಅಸಾಧ್ಯವಾದ ಶಿರೋವೇದನೆಯಿಂದ ನಲುಗುತ್ತಾ ಕುಸಿಯುವುದಕ್ಕೆ ಹೊರಟರು. ನಾಚಿಕೊಳ್ಳಬೇಡ, ತೊಡೆಯಲ್ಲಿ ಮಲಗಿಸು ಅಂತ ಆಡಿದರು. ಅವರನ್ನು ಮಲಗಿಸುವಲ್ಲಿ ನಾಚಿಕೆ ಉಂಟೆ, ನನ್ನ ಜೀವ ತಾನೆ. ಆದರೆ ಯಾಕೋ ಅಸಹಜವಾದಂತಹ ಈ ವೇದನೆ, ಈ ಕ್ಷಣದಲ್ಲಿ ದಿಗ್ಗನೆದ್ದ ಈ ವೇದನೆ ನನ್ನ ಬದುಕಿನ ಸರ್ವ ಸೌಭಾಗ್ಯಗಳನ್ನು ಕಸಿಯುವುದಕ್ಕೆ ಇಲ್ಲ. ಆಯುಷಿನ ಅವಧಿ ಇಷ್ಟೇ ಅಂತಿದ್ದರೆ ಆ ಅವಧಿ ಮುಗಿಯುವಂತೆ ಸೂರ್ಯನೇ ಮರೆಯಾಗಬೇಡ. ಅವಧಿ ಮುಗಿಯಿತು ಅಂತ ಸಾರುವುದಕ್ಕೆ ಚಂದ್ರನೇ ಉದಿಸಿ ಬರಬೇಡ. ಕೋಗಿಲೆಗಳ ಇಂಚರ ಕರ್ಕಶವಾಗುತ್ತಾ ಉಂಟು. ಯಾಕೆ ಅಂದರೆ ಈ ಆರ್ತಧ್ವನಿಯನ್ನು ಅಣಕಿಸುವಂತುಂಟು ಅವರ ಮಧುರ ಧ್ವನಿ. ಸಮೃದ್ಧವಾಗಿ ಹಸಿರಿನಿಂದ ನಲಿದಾಡುವಂತಹ ವೃಕ್ಷರಾಜಿಗಳು ನೋಡುವಾಗ ಬದುಕು ಬರಡಾಗ್ತಾ ಇರುವುದನ್ನು ತಾವು ಅಣಕಿಸ್ತಾವೆ ಅಂತ ಕಾಣುತ್ತಾ ಉಂಟು. ಇಲ್ಲ, ಯಾರೂ ಇಲ್ಲವೇ ಸಹಾಯ ಮಾಡುವುದಕ್ಕೆ? ಆಚರಿಸಿದ ವ್ರತ, ಹೊಂದಿದ ನಿಷ್ಠೆ, ನಾ ಹೊಂದದೇ ಇದ್ದ ಸತ್ಯಭ್ರಷ್ಟತೆ, ಆಚರಿಸಿದ ಸರ್ವ ಧರ್ಮಾನುಷ್ಠಾನಗಳು, ಗುರು ಹಿರಿಯರಾದ ಆಶೀರ್ವಾದ, ಹರಕೆ, ದೇವಾನುದೇವತೆಗಳ ಅನುಗ್ರಹ, ಯಾವುದಾದರೂ ಒಂದಾದರೂ ನನ್ನವರ ಸಂಕಷ್ಟವನ್ನು ಸಾವನ್ನು ದೂರೀಕರಿಸಿ ರಕ್ಷಿಸಿದರೆ ಸಾಕು. ಚಿಂತಿಸಬೇಡಿ, ನಿಮಗೇನೂ ಆಗುವುದಿಲ್ಲ. ನೀವು ನನ್ನವರಾಗಿ ಈಗಲೇ ಚೇತರಿಸಿಕೊಳ್ತೀರಿ. ಹೇಳ್ತೀರಿ ಹಾಗೇ ಗಾಳಿ ಹಾಕ್ತೇನೆ ಸೆರಗಿನಿಂದ. ಚೇತರಿಸಿಕೊಳ್ತೀರಿ, ಚಿಂತಿಸಬೇಡಿ. ಎನ್ನಗೋಳಿಗೆ ಮರುವವರಿಲ್ಲ, ವಿಷಮವಾಗಿವೆ ವಿಶ್ವವ್ರಾತವೆಲ್ಲ. ಅಸುಗುಂದುತಿಹುದು ಮತ್ಕಾಂತನಿಗೆ ಮಾತಿಲ್ಲ. ಒಸೆದೊಮ್ಮೆಯುಸುರು ಸತ್ಯೇಂದ್ರ ಸೊಲ್ಲ.
ಮರುಗುವವರಿಲ್ಲ. ಎಷ್ಟು ಮರುಗಿದರೂ ಆ ಮರುಗುವುದಕ್ಕೆ ಜೊತೆಯಾಗಿ ಸ್ಪಂದಿಸಬಲ್ಲವರಾರೂ ಇಲ್ಲ, ಆಧಾರವನ್ನು ಒದಗಿಸಬಲ್ಲವರು ಯಾರೂ ಇಲ್ಲ. ವಿಶ್ವವೆಲ್ಲವೂ ಶೂನ್ಯವಾದಂತೆ, ನನ್ನ ಕಣ್ಣೇ ಕತ್ತಲು ಬಂದಂತೆ. ಇಲ್ಲ ಇಲ್ಲ ಇಲ್ಲ, ನಾ ಕುಸಿದ್ರೆ ಅವರಿಗಾರು. ಮಾತಾಡಿ ಮಾತಾಡಿ ಒಂದು ಅಕ್ಷರವನ್ನಾದರೂ ಉಳಿಯಬಾರದೆ. ಹಬ್ಬ ಹಬ್ಬ, ಯಾವುದನ್ನು ಕಾಣುವುದಿಲ್ಲ ಕಾಣಬಾರದು ಅಂತ ಹಂಬಲಿಸಿದನೋ ಆ ಸಾವೇ ಹೀಗೆ ಕಾಣಿಸಿಕೊಳ್ತಾ ಇರುವಾಗ, ಕಾಣಬೇಕಾದ ಬದ್ಧತೆಯನ್ನು ಹೊಂದಿಯೂ ಕಾಣಲಾಗದ ಅಸಹಾಯಕತೆಯಲ್ಲಿ ನಿಟ್ಟುಸಿರು ಬಿಟ್ಟು ಪೊರೆಯುವುದಕ್ಕೆ ಸಾವನ್ನುಳಿದು ಮತ್ತಾವ ದೈವವೂ ಇಲ್ಲವಾಗಿ ಹೋಯ್ತಲ್ಲ. ಹಬ್ಬ, ಸಾವೇ ಸಾವೇ. ಎಡಬಲ ಚಿತ್ರಗುಪ್ತರ ಬೆರೆಸಿ ಧರ್ಮದ ದರ್ಪದಿಂದ ಅಂತಕ ದೈವವನ್ನು ಅತಿಕ್ರಮಿಸುವಂತಹ ಪ್ರಯತ್ನ ಸಫಲ ಆಗುವುದಿಲ್ಲ ಈ ಪ್ರಪಂಚದಲ್ಲಿ. ಹಾಗೆಂದು ದೈವವನ್ನು ಒಪ್ಪಿದವನಾದರೂ ಪ್ರಯತ್ನಿಸದೆ ಫಲವನ್ನುಣ್ಣುವುದಕ್ಕೆ ಅರ್ಹನಾಗುವುದಿಲ್ಲ. ಇದೆರಡನ್ನು ಮೇಳೈಸಿ ಮುನ್ನಡೆಸಿಕೊಂಡು ಹೋಗುವಲ್ಲಿ ಸರಿಯಾದಂತಹ ಸಜ್ಜನ ಸಮ್ಮತವಾದಂತಹ ಮಾರ್ಗದರ್ಶನ ಒಬ್ಬ ವ್ಯಕ್ತಿಯಾದವನಿಗೆ ಬೇಕಾಗುತ್ತದೆ. ಪ್ರಯತ್ನಕ್ಕೆ ಫಲವಿಲ್ಲದೆ ಹೋಗ್ತದೆ ಅಂತಾದರೆ ಪ್ರಯತ್ನಕ್ಕೇನು ಅಸ್ತಿತ್ವ? ಪೌರುಷಕ್ಕೆ ಪ್ರತೀಕವಾದಂತಹ ಪ್ರಯತ್ನ ಫಲ ಕೊಡಬೇಕೆಂದಾದರೆ ದೈವಾನುಗ್ರಹ ಆಗಬೇಕು. ದೈವಾನುಗ್ರಹ ಯಾವಾಗ ಆಗುತ್ತದೆ? ದೈವವನ್ನು ಅತಿಕ್ರಮಿಸದೆಯೇ ಮುಂದಾಗಬಹುದಾದಂತಹ ಪ್ರವೃತ್ತಿ ಜಾಗೃತವಾಗಿದ್ದಾಗ ಮಾತ್ರ ಒದಗಿ ಹೋಗುತ್ತದೆ. ಇದು ದೇವಲೋಕಕ್ಕೆ ಸಂಬಂಧಿಸಿ ಇರಬಹುದು, ಭೂಲೋಕಕ್ಕೆ ಸಂಬಂಧಿಸಿರಬಹುದು, ಲೋಕಾಂತರಕ್ಕೆ ಸಂಬಂಧಿಸಿರಬಹುದು. ಅದಕ್ಕಿಂತ ಹೊರತಾದಂತಹ ಒಂದು ನಿಲುಮೆ ಇಲ್ಲ ಈ ಸೃಷ್ಟಿಯಲ್ಲಿ. ಚತುರ್ವಿಧದ ಸ್ವರೂಪದಿಂದ ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವವನು ನಾನು. ನಿಯಮವನ್ನು ಪಾಲಿಸುವವ ಯಮ, ಸಂಯಮಿನಿಯ ಅಧಿಕಾರಿ. ಕಾಲ, ವೈವಸ್ವತ, ಧರ್ಮ, ಕೀನಾಶ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಹೀಗೆ 4 ದಿಕ್ಕುಗಳಲ್ಲಿ 4 ಸ್ವರೂಪದಿಂದ ನನ್ನದ್ದಾದಂತಹ ದರ್ಶನವನ್ನು ನಾನು ಒದಗಿಸಿಕೊಡ್ತೇನೆ. ಹಾಗಿದ್ರೆ ಏನು? ಕೇವಲ ಪ್ರಾಣಾಪಹಾರಕನಾಗಿ ಕರ್ತವ್ಯವನ್ನು ನಿರ್ವಹಿಸುವುದಷ್ಟೇ ಹೊಣೆಯಲ್ಲ ಈ ಯಮನಿಗೆ. ಅದಕ್ಕಿಂತ ಹೆಚ್ಚಿನದ್ದೊಂದಿದೆ. ಪ್ರಯತ್ನಕ್ಕೆ ತಕ್ಕುದಾದ ಫಲ, ಸಾಧನೆಗೆ ತಕ್ಕುದಾದಂತಹ ಸಂಪ್ರಾಪ್ತಿ, ಇದನ್ನು ಒದಗಿಸಿಕೊಡಬೇಕಾದಂತಹ ಬದ್ಧತೆಯು ಧರ್ಮನಾಮಕನಾದಂತಹ ನನಗೆ ಬಂದೇ ಬರ್ತದೆ. ಓಲಗವನ್ನಿತ್ತು ನಮ್ಮದ್ದಾದಂತಹ ದೈನಂದಿನ ಕರ್ತವ್ಯಗಳ ಕುರಿತಾಗಿ ನಾವೊಮ್ಮೆ ನೋಟವನ್ನು ಹರಿಯಗೊಟ್ಟರೆ ಅದರಲ್ಲಿ ಬಂದಂತಹ ವೈಫಲ್ಯ ನಮ್ಮ ಅರಿವಿಗೆ ಬಂತು. ಕರ್ಣಿಕರಿದ್ದಾರೆ, ತಮ್ಮ ಸಾಧನೆಯ ಮೂಲಕವಾಗಿ ನನ್ನ ಕರ್ಣಿಕರಾಗಬಹುದಾದಂತಹ ಅರ್ಹತೆಯನ್ನು ಗಳಿಸಿಕೊಂಡಂತಹ ಭೂಲೋಕದಲ್ಲಿ ಹುಟ್ಟಿಕೊಂಡಂತಹ ಇರುವರು ಚಿತ್ರಗುಪ್ತರು. ನನಗೆ ಕರ್ಣಿಕರಾಗಿರುವವರು ಜೀವರಾದ ಕರ್ಮಭೂಮಿಯಲ್ಲಿ ಸಂಚರಿಸಿದ ಜೀವರುಗಳ ಕರ್ಮವನ್ನೆಲ್ಲ ಸದಾ ಕಾಲದಲ್ಲಿ ಸ್ಥಿರವಾಗಿ ಲೇಖಿಸಿ ಅವರ ಆಯುಷ್ಯ ಮುಗಿದ ಮೇಲೆ ಅವರದ್ದಾದಂತಹ ಕರ್ಮಕ್ಕನುಗುಣವಾದ ಫಲವನ್ನು ಒದಗಿಸಿಕೊಡುವಲ್ಲಿ ತಮ್ಮದ್ದಾದಂತಹ ಕರ್ತವ್ಯದಿಂದ ನನಗೆ ಅನುಕೂಲರಾಗಿ ಒದಗಿ ಬರುವವರು. ಯಾರಿಂದಿನ ದಿನ ಬರಬೇಕಾದವರು ಅವರಲ್ಲಿ ಕೇಳಿದರೆ ಹೇಳಿದರು,
ದ್ಯುಮತ್ಸೇನನ ಸೂನುವಾದಂತಹ ಸತ್ಯವಾನ್ ನಾಮಕ ಆಯುಷ್ಯ ಮುಗಿದವ ಬರಬೇಕಿತ್ತು ಈ ಲೋಕಕ್ಕೆ. ಹಾಗಿದ್ರೇನು ನೀವು ಮುಂದಾಗ್ಲಿಲ್ವೋ? ಕಳುಹಿಸಲಿಲ್ವೋ ಚಾರಕರನ್ನು ಕೇಳಿದ್ರೆ? ಚಾರಕರನ್ನು ನಾವು ಕಳುಹಿಸಿದ್ದೇವೆ, ಚಾರಕರೇ ಹಿಂದಿರುಗಿ ಬಂದಿದ್ದಾರೆ. ಎಲ್ಲ ಕಾಲಪಾಶದ ಪರಿಗಳನ್ನರಿಯದೆ ಯಾವನ ಆಯುಷ್ಯದ ಅವಧಿ ಮುಗಿದು ಹೋಗಿದೆಯೋ ಅಂಥವನನ್ನು ನಮ್ಮದ್ದಾದಂತಹ ಸಂಯಮಿನಿಗೆ ಕೇವಲ ಆತ್ಮಸ್ವರೂಪದಿಂದ ಸೆಳೆದು ತರುವಂತಹ ಕಾಯಕಕ್ಕೆ ಮುಂದಾದ ಯಮಭೃತ್ಯರನ್ನು ಒಬ್ಬಳಾಕೆ ತರುಣಿಯ ವರ್ಚಸ್ಸು ತಡೆದು ನಿಲ್ಲಿಸ್ತದೆ ಅಂತಾದರೆ ಇದೇನರ್ಥ? ಕಾಲಪಾಶದ ಮಹಿಮೆ ಏನು? ನಮ್ಮ ಕುರಿತಾಗಿ ಪ್ರತಿಯೊಬ್ಬರೂ ಪ್ರಪಂಚದಲ್ಲಿ ಈ ತನಕ ಕಂಡುಕೊಂಡಂತಹ ಬಗೆ ಹೇಗೆ? ಸಮದರ್ಶಿತ್ವವನ್ನು ಹೊಂದಿದವ ಯಮ. ಬಡವ, ಬಲ್ಲಿದ, ಸಿರಿವಂತ ಅಥವಾ ಅರಸ, ಆಳು, ಬುದ್ಧಿವಂತ, ಅವಿವೇಕಿ ಯಾವ ವ್ಯತ್ಯಾಸವನ್ನೂ ಮಾಡದೆ ಯಾವನ ಆಯುಷ್ಯದ ಅವಧಿಯ ರೇಖೆ ಮುಗಿಯುತ್ತದೆ ಅಂದಿನ ದಿನಕ್ಕೆ ಆ ಕ್ಷಣಕ್ಕೆ ಸರಿಯಾಗಿ ನಮ್ಮ ಪಾಶವಿಕಿ ಅವನನ್ನು ಸೆಳೆದು ತಂದು ಅವನೆಸಗಿದಂತಹ ಕರ್ಮಕ್ಕನುಗುಣವಾಗಿ ಅವನಿಗೆ ಒದಗಬೇಕಾದಂತಹ ಪ್ರಾಪ್ತಿ ಅನ್ನೋದನ್ನು ಒದಗಿಸಿಕೊಡುವಲ್ಲಿ ನಿಯಮಬದ್ಧತೆಯಿಂದ ನಾನು ಈ ತನಕ ಒದಗಿ ಬಂದ. ಉದ್ಯೋಗದ ಕುರಿತಾಗಿ ನಮಗಿರುವ ನಿಷ್ಠೆ, ನಮ್ಮ ಕರ್ತವ್ಯ ಪರತೆ ಇಂದಿನ ದಿನ ಪ್ರಶ್ನಾರ್ಹವಾಗಿ ಪರಿಣಮಿಸುವಂತಹ ಸ್ಥಿತಿಯೊಂದು ಒಬ್ಬಳಾಕೆ ಹೆಣ್ಣಿನಿಂದ ಬರ್ತದೆ ಎಂದಾದರೆ ಕಾಲಪಾಶದ ಮಹಿಮೆ. ನಾವು ಯಾರನ್ನೂ ನೋಡುವುದಿಲ್ಲ, ನಮ್ಮ ಬಂಧುಗಳು ಅಂತ ನಮಗೆ ದಯದಾಕ್ಷಿಣ್ಯ ಇಲ್ಲ. ಆದ್ದರಿಂದಲೇ ಪ್ರಪಂಚದವರು ಹೇಳಿದರು, ಕಾಲಪುರುಷನಿಗೇನು, ಅವನಿಗೆ ಗುಣಮಣ ಇಲ್ಲ, ಎಂತವನನ್ನು ಹೇಳ್ಕೊಂಡು ಹೋಗ್ತಾನೆ. ಯಾರ ಆಯುಷ್ಯ ಮುಗಿದು ಹೋಗಿರ್ತದೆಯೋ ಅವರು ನನ್ನದ್ದಾದಂತಹ ಪ್ರಭಾವಕ್ಕೆ ಒಳಗಾಗಿ ಇಲ್ಲಿಗೆ ಬರಲೇಬೇಕು. ಇಂದಿನ ದಿನ ತನ್ನದ್ದಾದಂತಹ ವರ್ಚಸ್ಸಿನಿಂದ ಒಬ್ಬಳಾಕೆ ತರುಣಿಯದಕ್ಕೆ ತಡೆಯಾಗಿ ಪರಿಣಮಿಸ್ತಾಳೆ ಅಂತಾದರೆ ನಮ್ಮ ಭೃತ್ಯರು ನಡನಡುಗಿ ಬಂದು ಹೇಳ್ತಾ ಇದ್ದಾರೆ, ನಮಗೆ ಒಂದು ಹೆಜ್ಜೆ ಮುಂದಕ್ಕೂ ಹೋಗುವುದಕ್ಕಾಗುವುದಿಲ್ಲ. ತನ್ನ ತೊಡೆಯ ಮೇಲೆ ತಲೆ ಇರಿಸಿ ಸತ್ಯವಾನನನ್ನು ಮಲಗಿಸಿಕೊಂಡಂತಹ ಹೆಣ್ಣು ಸಾವಿತ್ರಿ ಯಮಭಟರೇ ಮುಂದುವರಿಯುವುದಕ್ಕೆ ತಡೆಯನ್ನು ಒದಗಿಸಬಹುದಾದಷ್ಟು ವರ್ಚಸ್ಸನ್ನು ಕಾಣಿಸ್ತಾ ಇದ್ದಾಳೆ ಅಂತಾದರೆ ನಾವು ಕೈಕಟ್ಟಿ ಸುಮಗೆ ಕುಳಿತುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಏನು ನಮ್ಮದಾದ ಪ್ರಭಾವ, ಏನು ನಮಗಿರುವ ಕರ್ತವ್ಯ ಪರತೆ, ಇದನ್ನು ಕಾಣಿಸಿಕೊಡಬೇಕಾದಂತಹ ಅವಶ್ಯಕತೆ ಉಂಟು. ನಾನೇ ಹೋಗ್ತೇನೆ.